ಆಕಾಶವಾಣಿ. ಇಂದಿನ ಈ ಕಾರ್ಯಕ್ರಮದಲ್ಲಿ ವಿಶ್ವ ಬಾಯಿ ಆರೋಗ್ಯ ದಿನದ ಅಂಗವಾಗಿ ಡಾಕ್ಟರ್ ಅರ್ಷಿತಾ ಪಾಟೀಲ್ ಅವರೊಂದಿಗೆ ಸಂದರ್ಶನ ಕೇಳುವಿರಿ. ಇವರನ್ನ ಸಂದರ್ಶಿಸುತ್ತಾರೆ ಶುಶ್ರಾವ್ಯ ಜೆ ಐತಾಳ್. ಕೆಳಗರೆ ಪ್ರತಿ ವರ್ಷ ಮಾರ್ಚ್ 20ರಂದು ವಿಶ್ವ ಬಾಯ ಆರೋಗ್ಯ ದಿನವೆಂದು ಆಚರಿಸಲಾಗುತ್ತೆ. ಹಾಗಿದ್ದಲ್ಲಿ ನಮ್ಮ ಬಾಯ ಆರೋಗ್ಯ ಅಷ್ಟು ಮುಖ್ಯನಾ? ಅದನ್ನ ಕಾಪಾಡಿಕೊಳ್ಳೋದು ಹೇಗೆ? ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡಲು ನಮ್ಮೊಂದಿಗಿದ್ದಾರೆ ಡಾಕ್ಟರ್ ಹರ್ಷಿತಾ ಪಾಟೀಲ್ ಅವರು. ಇವರು ಶಿವಮೊಗ್ಗದ ಸುಬ್ಬಯ್ಯ ದಂತ ವೈದ್ಯಕೀಯ ಮಹಾವಿದ್ಯಾಲಯದ ಪ್ರಾಸ್ತೋಡಾಂಟಿಕ್ಸ್ ವಿಭಾಗದ ಪ್ರಾಧ್ಯಾಪಕರು. ಹಾಗೆಯೇ ಇವರು ತಮ್ಮದೇ ಆದ ಡೆಂಟಲ್ ಡಿಸ್ಟ್ರಿಕ್ಟ್ ಕ್ಲಿನಿಕ್ ಶಿವಮೊಗ್ಗ, ಶಿರಾಳಕೊಪ್ಪ ಹಾಗೂ ಹುಬ್ಬಳ್ಳಿಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಅಷ್ಟೇ ಅಲ್ಲ, ಇವರು ಇಂಡಿಯನ್ ಡೆಂಟಲ್ ಅಸೋಸಿಯೇಷನ್ ಮತ್ತು ಇಂಡಿಯನ್ ಪ್ರಾಸ್ತೋಡಾಂಟಿಕ್ಸ್ ಸೊಸೈಟಿಯ ಸಕ್ರಿಯ ಸದಸ್ಯರು ಕೂಡ ಆಗಿದ್ದಾರೆ. ನಮಸ್ಕಾರ ಡಾಕ್ಟರ್ ಹರ್ಷಿತಾ ಪಾಟೀಲ್ ಅವರೇ. ನಮಸ್ತೆ ಡಾಕ್ಟರ್, ಈ ವಿಶ್ವ ಬಾಯ ಆರೋಗ್ಯ ದಿನ ಆಚರಿಸುವ ಉದ್ದೇಶವೇನು? ಹಾಗೆ ಈ ಬಾಯ ಆರೋಗ್ಯ ಯಾಕೆ ಅಷ್ಟು ಮುಖ್ಯ? ಬಾಯಿ ನಮ್ಮ ದೇಹದ ಕನ್ನಡಿ ಅಂತ ಹೇಳ್ತೇವೆ. ನಮ್ಮ ದೇಹದಲ್ಲಿ ಆಗೋ ಚೇಂಜಸ್ ಇರ್ಬೋದು, ಫಸ್ಟ್ ನಮಗೆ ಕಾಣಿಸೋದು ಅದು ಬಾಯಿನಲ್ಲಿ. ಸೊ ಓವರ್ ಆಲ್ ಹೆಲ್ತ್ ಇಂಡಿಕೇಟರ್ ಅಂತ ಹೇಳಿದ್ರು ಕೂಡ ತಪ್ಪಾಗಲ್ಲ. ಸೊ ಈ ತರ ಇರುವಾಗ ನಾವು ನಮ್ಮ ಬಾಯಿಯಲ್ಲಿರೋ ಏನಾದ್ರೂ ಒಂದು ಚೇಂಜಸ್ ಕಾಣಿಸಿದ್ರ ಮೇಲೆ ನಮ್ಮ ದೇಹದಲ್ಲಿ ಏನಾದ್ರೂ ಒಂದು ಮೇಜರ್ ಡಿಸಾರ್ಡರ್ ಇರ್ಬೋದು ಅಥವಾ ಬೇರೆ ಏನಾದ್ರೂ ಕಾಯಿಲೆಗಳಿರ್ಬೋದು, ಅದನ್ನ ನಾವು ನೋಡ್ಕೊಳ್ತಾ ಹೋಗ್ಬೋದು. ಈಗ ಒಂದು ಪುವರ್ ಓರಲ್ ಹೈಜೀನ್ ಅಂತಾನೆ ಇಟ್ಕೊಳ್ಳೋಣ. ಅಕಸ್ಮಾತ್ ಏನಾದ್ರು ನಾವು ನೀಟಾಗಿ ಬಾಯಿ ಕ್ಲೀನ್ ಮಾಡ್ಕೊಳ್ಳೋದೇ ಇರ್ಬೋದು, ಅಥವಾ ಬಾಯಲ್ಲಿ ನಾವು ಏನಾದ್ರೂ ಹುಳ್ಕಿರೋದನ್ನ ಹಾಗೆ ಬಿಟ್ಕೊಳ್ಳೋದಿರ್ಬೋದು. 2 times 3 times ಬ್ರಷ್ ಮಾಡ್ದಲ್ಲ, ಅದನ್ನ ನೀಟಾಗಿ ಮೇಂಟೈನ್ ಮಾಡ್ದಲ್ಲನೆ ಈ ತರ ಹುಳುಕು ಆ ತರ ಆಗೋ ಚಾನ್ಸಸ್ ಇರೋ ಟೈಮಲ್ಲಿ ಅದೊಂದು ಕ್ಯಾಸ್ಕೇಡ್ ಆಫ್ ಇವೆಂಟ್ಸ್ ಆಗುತ್ತೆ. ಒಂದು ಹುಳುಕಿಂದ ಮುಂದೆ ಅದು ಒಂದು ಸೈಕಲ್ ತರನೇ ಫಾರ್ಮ್ ಆಗುತ್ತೆ, ಒಂದು ಸೀಕ್ವೆನ್ಸೇ ನಮಗೆ ಕೊಡುತ್ತೆ. ಸೊ ಅದನ್ನೆಲ್ಲದನ್ನು ನಾವು ಅವಾಯ್ಡ್ ಮಾಡ್ಲಿಕ್ಕೋಸ್ಕರ ನಮಗೆ ನಮ್ಮ ಬಾಯಿಂದು ಹೆಲ್ತ್ ಆಗ್ಲಿ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಏನೇ ಚೇಂಜಸ್ ನಮ್ಮ ಬಾಡಿಯಲ್ಲಿ ಆಗೋದು ಫಸ್ಟ್ ಕಾಣಿಸೋದು ಬಾಯಲ್ಲಿ ಆಗಿರೋದ್ರಿಂದ, ಸೊ ಬೇರೆ ಯಾವುದೇ ಒಂದು ಕಾಯಿಲೆನ ನಾವು ಫಸ್ಟ್ ಇಂಡಿಕೇಟ್ ಮಾಡ್ಕೊಳ್ಳೋದು ಬಾಯಲ್ಲೇ ಇರೋದ್ರಿಂದ ನಮ್ಗೆ ಅದ್ರದ್ದು ಹೆಲ್ತ್ ತುಂಬಾ ಇಂಪಾರ್ಟೆಂಟ್ ಇರುತ್ತೆ. ಎಕ್ಸಾಂಪಲ್, ನಮ್ಗೇನೋ ಒಂದು BP ಅಥವಾ ಶುಗರ್ ಇರ್ಬೋದು. ಮೋಸ್ಟ್ಲಿ ನಾವು ಇದನ್ನ ಡಯಾಬಿಟಿಕ್ ಪೇಷಂಟ್ಸ್ ಅಲ್ಲಿ ನೋಡ್ತೀವಿ. ಎಷ್ಟೊಂದ್ಸಲ ಅನ್ಡಿಟೆಕ್ಟೆಡ್ ಇರೋ ಡಯಾಬಿಟಿಸ್, ನಾಟ್ ಲೈಕ್ ನನ್ಗೆ ಈಗ ಫ್ಯಾಮಿಲಿ ಹಿಸ್ಟ್ರಿ ಇರೋದಿಲ್ಲ, ಯಾರಲ್ಲೂ ಏನೋ ಡಯಾಬಿಟಿಸ್ ಇಲ್ಲ, ನಮ್ಮ ಮನೇಲಿ ಯಾರಿಗೂ ಇಲ್ಲ ಅಂದಾಗ ನಾನು ಅದನ್ನ ಚೆಕ್ ಮಾಡ್ಸಕ್ ಹೋಗೋದೇ ಇಲ್ಲ. ಮೋಸ್ಟ್ ಆಫ್ ದಮ್ಗೆ ಎಜುಕೇಶನ್ ಕೂಡ ಇರೋದಿಲ್ಲ. ಅದೇ ಲೈಕ್ ಪೇಷಂಟ್ ಎಜುಕೇಶನ್ ಮ್ಯಾಟರ್ ಆಗುತ್ತೆ. ಒಂದು ಏಜ್ ಆದ್ಮೇಲೆ ನಾವು ರೆಗ್ಯುಲರ್ ಶುಗರ್ BP ಚೆಕ್ಅಪ್ ಮಾಡಿಸ್ದೇ ಇರೋರಾದಾಗ ಬಾಯಲ್ಲಿ ನಮ್ ವಸುಡು ಪ್ರಾಬ್ಲಮ್ ಶುರು ಆಗ್ತಿದ್ಯಾ ಅಥವಾ ವಸುಡು ಊದ್ಕೊಳ್ಳೋದಿರ್ಬೋದು, ಅಲ್ಲಿ ನಮ್ಗೆ ಕಸ ತುಂಬ್ಕೊಳ್ಳೋದಿರ್ಬೋದು, ಈ ತರ ಎಲ್ಲ ಒಂದೊಂದು ಸೈನ್ಸ್ ನ ನೋಡ್ತಾ ಬಂದಾಗ ನಮ್ಗೆ ಒಂದು ನಾವು ಪ್ರಿಡಿಕ್ಟ್ ಮಾಡ್ತೀವಿ ಮೇ ಬಿ ಪೇಷಂಟ್ ಅಲ್ಲಿ ಡಯಾಬಿಟಿಕ್ ಇರ್ಬೋದು ಅಂತ. ಸೊ ಅಂತ ಟೈಮಲ್ಲಿ ಅವ್ರಿಗೆ ಬ್ಲಡ್ ಚೆಕ್ಅಪ್ ಕಳಿಸಿದಾಗ ಆಮೇಲೆ ನಮ್ಗೆ ಗೊತ್ತಾಗುತ್ತೆ ಹಿ ಈಸ್ ಡಯಾಬಿಟಿಕ್ ಅಂತ. ಹಾಗಾಗಿ ನಮ್ದು ಓರಲ್ ಹೆಲ್ತ್ ಅನ್ನೋ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಈ ಒಂದು ಡೇನ ಸೆಲೆಬ್ರೇಟ್ ಮಾಡೋದ್ರಿಂದ ಜನಗಳ ಮಧ್ಯ ಈ ತರ ಒಂದು ಅವೇರ್ನೆಸ್ ಮೂಡಿಸೋದ್ರಿಂದ ಈವನ್ ಅವ್ರಿಗೂ ಗೊತ್ತಾಗುತ್ತೆ ಯಾಕೆ ಅದೆಷ್ಟೊಂದು ಇಂಪಾರ್ಟೆಂಟ್ ಇದೆ ಅಂತ. ಅವೇರ್ನೆಸ್ ಇನ್ ದ ಸೆನ್ಸ್ ಬರೀ ಓರಲ್ ಹೆಲ್ತ್ ಡೇ ಅಂತ ಮಾಡೋದಷ್ಟೇ ಅಲ್ಲ. ಸೊ ಆ ಪ್ರಿವೆನ್ಷನ್ ಮಾಡಿದಾಗ ನಾವು ತಗೊಳ್ಳೋಂಥ ಪ್ರಿಕಾಷನರಿ ಮೆಷರ್ಸ್ ಇಂದ ನೆಕ್ಸ್ಟ್ ಆಗೋ ತುಂಬಾ ದೊಡ್ಡ ದೊಡ್ಡ ಡಿಸೀಸಸ್ ಇರ್ಬೋದು ಅಥವಾ ದೊಡ್ಡ ಎಫೆಕ್ಟ್ಸ್ ಅನ್ನ ನಾವು ಕಮ್ಮಿ ಮಾಡ್ಕೊಳ್ಬಹುದಾಗತ್ತೆ ಅಥವಾ ಆಗದಲ್ಲೇನೆ ತಡೆಗಟ್ಟಬಹುದಾಗತ್ತೆ. ನಮ್ಮ ಬಾಯಿ ನಮ್ಮ ದೈಹಿಕ ಆರೋಗ್ಯದ ಕನ್ನಡಿ ಅಂತ ನೀವು ಹೇಳಿದ್ರಿ ಡಾಕ್ಟರ್. ಈಗ ಬಾಯಿಯ ಆರೋಗ್ಯ ಅಂದಾಗ ಅದರಲ್ಲಿ ಏನೆಲ್ಲ ಒಳಗೊಂಡಿದೆ, ಇದ್ರ ಬಗ್ಗೆ ಮಾಹಿತಿ ನೀಡಿ. ಬಾಯಿ ಅಂತ ಹೇಳಿದ್ರೆ ಒಂದು ಟೀತ್ ಅಥವಾ ಹಲ್ಲು ಅಂತ ಏನ್ ಕರಿತೀವಿ, ಅಂಡ್ ಗಮ್ಸ್ ವಸುಡು, ಅಂಡ್ ನಾಲಿಗೆ ಇರ್ಬೋದು ಅಥವಾ ಅಂಗಳ ಇರ್ಬೋದು, ಪ್ಯಾಲೆಟ್ ಅಂತ ಕರಿತೀವಿ. ಅದ್ರ ಜೊತೆ ಲೈಕ್ ಪೂರ್ತಿ ಕಾಣಿಸಿದ್ರು ನಮಗೆ ಬಾಯಿ ಒಳಗಡೆ ಇರೋದು ಬಕಲ್ ಮ್ಯೂಕೋಸ ಅಂತ ಇರ್ಬೋದು, ಕೆನ್ನೆದು ಏನು ಒಳಭಾಗದ ಚರ್ಮ ಇರುತ್ತೆ ಅದಿರ್ಬೋದು, ಅಥವಾ ಒಳಗಡೆ ಮಾಂಸ ಇರ್ಬೋದು. ಪ್ರತಿಯೊಂದಕ್ಕೂ ತನ್ನದೇ ಆದ ಫಂಕ್ಷನ್ ಇರುತ್ತೆ ಅಂಡ್ ಪ್ರತಿಯೊಂದಕ್ಕೂ ತನ್ನದೇ ಆದ ಇಂಪಾರ್ಟೆನ್ಸ್ ಇರುತ್ತೆ. ಯಾವುದೇ ಒಂದ್ರಲ್ಲಿ ನಾವೇನೇ ಚೇಂಜಸ್ ಕಾಣಿಸಿದ್ರು ಕೂಡ ಒಂದು ಪರ್ಟಿಕ್ಯುಲರ್ ಇಶ್ಯೂನ ಹೇಳ್ಬೋದು. ಅದ್ರಲ್ಲಿ ಈ ಒಂದೊಂದು ಪಾರ್ಟ್ಗೂ ಕೂಡ ಒಂದೊಂದು ಸ್ಪೆಷಾಲಿಟಿ ಇದೆ ಅಂಡ್ ಒಂದೊಂದು ಪೋರ್ಷನ್ ಅಲ್ಲಿ ನಿಮಗೆ ತೊಂದರೆ ಆದಾಗ್ಲೂ ಕೂಡ ಅದಕ್ಕೆ ಟ್ರೀಟ್ ಮಾಡುವಂತ ಪರ್ಟಿಕ್ಯುಲರ್ ಸ್ಪೆಷಲಿಸ್ಟ್ ಇದಕ್ಕೆ ಬರ್ತಾರೆ, ಆಕ್ಷನ್ಗೆ ಬರ್ತಾರೆ. ಸೊ ಇದು ಎಲ್ಲದೂ ಏನೇನು ಇನ್ಕ್ಲೂಡ್ ಮಾಡ್ಕೊಂಡಿದೀವಿ, ಎಲ್ಲ ಪಾರ್ಟ್ಸ್ ಆಫ್ ದ ಮೌತ್ ಅಂತ ಏನ್ ಹೇಳ್ತೀವಿ ಅದಷ್ಟು ಕೂಡ ಒಳ್ಳೆ ಅಲೈನ್ಮೆಂಟ್ ಅಲ್ಲಿ ಇರಬೇಕು. ಅದಕ್ಕೆ ಏನೋ ತೊಂದರೆ ಆಗದೆ ಇರೋ ತರ ಪ್ರಿವೆನ್ಷನ್ ನಾವು ನೋಡ್ಕೊಳ್ಬೇಕು. ಅಂಡ್ ನಮ್ದು ಒಂದು ಬಾಯಿಯ ಹೆಲ್ತ್ ಅನ್ನ ಈ ರೀತಿ ನಾವು ಕಾಪಾಡ್ಕೋಬಹುದಾಗತ್ತೆ. ಎಕ್ಸಾಂಪಲ್ ಲೈಕ್ ಕೆಲವು ಹ್ಯಾಬಿಟ್ಸ್ ನ ಬಿಡೋದ್ರಿರ್ಬೋದು ಅಥವಾ ಅವಾಯ್ಡ್ ಮಾಡೋದ್ರಿಂದ ಇರ್ಬೋದು, ಸ್ಮೋಕಿಂಗ್ ಇರ್ಲಿ, ಟೊಬ್ಯಾಕೋ ಚೀವಿಂಗ್ ಇರ್ಲಿ. ಸೊ ಇದೆಲ್ಲದೂ ಕೂಡ ಹ್ಯಾಸ್ ಎಫೆಕ್ಟ್ಸ್ ಆನ್ ದೀಸ್ ಪರ್ಟಿಕ್ಯುಲರ್ ಪಾರ್ಟ್ಸ್. ಸೊ ಹಾಗಾಗಿ ಈವನ್ ಒಬ್ಬ ಆಕ್ಯುಪೇಷನಲ್ ಕೂಡ ಹಜಾರ್ಡ್ ಮಾಡ್ಬೋದು ನಾವು. ಹಲ್ಲಿಗೆ ಎಕ್ಸಾಂಪಲ್ ಟೈಲರ್ ಇರ್ತಾರೆ, ಅವ್ರ ಬಾಯಲ್ಲಿ ಯಾವಾಗ್ಲೂ ಆ ಬಾಬಿ ಪಿನ್ ನ ಕಚ್ಕೊಂಡಿರ್ತಾರೆ. ಸೊ ಅದರಿಂದ ಹಲ್ ಶೇಪ್ ಚೇಂಜ್ ಆಗೋದಿರ್ಬೋದು. ಸೊ ಆ ಹಲ್ಲಿಗೆ ಎಫೆಕ್ಟ್ ಆಗುತ್ತೆ ಅದು. ಸೊ ಒಂದೊಂದು ಪರ್ಟಿಕ್ಯುಲರ್ ಪ್ರೊಫೆಷನ್ ಅವರು ಕೂಡ ನಮಗೆ ಗೊತ್ತಿಲ್ಲದೇನೋ ಗೊತ್ತಿದ್ದೋ ಕೂಡ ನಾವು ಬಾಯಿ ಮೇಲೆ ಎಫೆಕ್ಟ್ ಮಾಡ್ತಾ ಇರ್ತೀವಿ. ಅದನ್ನು ಕೂಡ ವಿ ಕ್ಯಾನ್ ಮಾನಿಟರ್ ವಿತ್ ದಟ್. ಇನ್ನು ಡಾಕ್ಟರ್ ಹರ್ಷಿತಾ ಅವರೇ, ಹಲ್ಲುಗಳು ಕೂಡ ಬಾಯಿಯ ಒಂದು ಮುಖ್ಯ ಭಾಗ ಅಂತ ನೀವು ಹೇಳಿದ್ರಿ. ಹಾಗಿದ್ದಲ್ಲಿ ಈ ಹಲ್ಲಿನ ಆರೋಗ್ಯವನ್ನ ನಾವು ಹೇಗೆ ಕಾಪಾಡ್ಕೊಳ್ಳೋದು, ಅಥವಾ ಯಾವುದೇ ಹುಳುಕು ರೋಗ ಏನೇ ಬಂದ್ರು ಅದಕ್ಕೆ ಅದರ ಶುಚಿತ್ವ ನಾವು ಹೇಗೆ ಕಾಪಾಡ್ಕೊಳ್ಬೇಕು? ಜನರಲ್ ಆಗಿ ನಾವು
ಫಸ್ಟ್ ಸ್ಟಾರ್ಟ್ ಮಾಡೋ ಸೆಂಟೆನ್ಸ್ ಅಥವಾ ಸ್ಟೇಟ್ಮೆಂಟೇ ಡೈಲಿ 2 times ಬ್ರಷ್ ಮಾಡಿ ಅಂತ ಹೇಳ್ತೀವಿ. ಸೊ ಮೋಸ್ಟ್ ಆಫ್ ದಮ್ ನಾವು ಮರ್ತೋಗ್ಬಿಡ್ತೀವಿ ಅದನ್ನ, ಬ್ರಷ್ ಮಾಡೋದು 2 times. ಈವನ್ ಡೆಂಟಿಸ್ಟ್ಗಳೇ ಕೂಡ ಎಷ್ಟೊಂದ್ಸಲ 2 times ಬ್ರಷ್ ಮಾಡಿರೋದಿಲ್ಲ. ಸೊ ಮೋಸ್ಟ್ ಆಫ್ ದ ಟೈಮ್ ನಾವು ಬ್ರಷ್ ಮಾಡೋದನ್ನ 2 times ಅಂತ ಮಾಡ್ಬೇಕಾಗತ್ತೆ. ಬೆಳಿಗ್ಗೆ ಒಂದ್ಸಲ, ನೈಟ್ ಒಂದ್ಸಲ ಹೇಳ್ತೀವಿ. ಅಂಡ್ ಅದ್ರಲ್ಲೂ ಕೆಲವ್ರಿಗೆ ಕ್ವೆಶ್ಚನ್ ಇದೆ, ನಾವು ನೈಟ್ ಮಲಗದ್ಮೇಲೆ ಮಾಡ್ಬೇಕಾ, ಬೆಳಿಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಲ್ ಮಾಡ್ಬೇಕಾ, ಆ ತರದ್ದು ಒಂದು ಟೈಮ್ ಕೂಡ ಫಾಲೋ ಮಾಡ್ತಾರೆ ಕೆಲವರು. ಆಕ್ಚುಯಲ್ ಆಗಿ ಸ್ಪೀಕಿಂಗ್ ಬೆಳಿಗ್ಗೆ ಎದ್ದ ತಕ್ಷಣ ಮಾಡೋದಕ್ಕಿಂತ ಬೆಳಿಗ್ಗೆ ಎದ್ದು ಬ್ರೇಕ್ಫಾಸ್ಟ್ ಆದ್ಮೇಲೆ ಮಾಡೋದು ಈಸ್ ಮೋರ್ ಅಪ್ರೋಪ್ರಿಯೇಟ್ ಅಂತ ಹೇಳ್ತಾರೆ. ಬಿಕಾಸ್ ನಾವು ಮಲಗಿದ್ದು ಬೆಳಿಗ್ಗೆ ಎದ್ದಾಗ ಕೆಲವು ಮೈಕ್ರೋ ಆರ್ಗಾನಿಸಮ್ಸ್ ನಮ್ಮ ಬಾಡಿಗೆ ಬೇಕಾಗಿರೋದಿರುತ್ತೆ ಬಾಯಲ್ಲಿ. ಸೊ ಯೂಶುವಲ್ ಆಗಿ ಎದ್ದು ನಾವು ಹಾಲು ಹೊಟ್ಟೆಲಿ ಕಾಫಿ ತಿಂಡಿ ಅದೆಲ್ಲ ಏನು ಕುಡಿಯೋದಿಲ್ಲ ಅಂತರ ನಮ್ಗೆ ಫಸ್ಟ್ ಇಂದ ಅದು ಬಂದಿದೆ ಅಲ್ಲ, ನಾವು ಬ್ರಷ್ ಮಾಡಿನೇ ಅದನ್ನ ನೆಕ್ಸ್ಟ್ ಸ್ಟೆಪ್ ತಗೊಳ್ತೀವಿ ಅಂತ. ಅದಕ್ಕಿಂತ ಇಫ್ ಯು ಕ್ಯಾನ್ ಹ್ಯಾವ್ ಅ ಗ್ಲಾಸ್ ಆಫ್ ವಾಟರ್ ಅಥವಾ ಏನಾದ್ರು ನೀರೇನಾದ್ರು ಕುಡಿದು ನಿಮ್ದು ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸಿ, ಇಫ್ ಯು ಡೂ ಬ್ರಷಿಂಗ್, ದೆನ್ ಅಗೇನ್ ಮತ್ತೆ ಮಧ್ಯಾಹ್ನ ಲಂಚು ಮತ್ತೆ ನಿಮ್ದು ನೈಟ್ ಡಿನ್ನರ್ ಟೈಮ್ ಅಷ್ಟೊತ್ತಿಗೆ ಯು ವಿಲ್ ಹ್ಯಾವ್ ಇನಫ್ ಕ್ಲೀನ್ ಎನ್ವಿರಾನ್ಮೆಂಟ್ ಇರುತ್ತೆ ನಿಮಗೆ. ಸೊ ಇಟ್ ಈಸ್ ಆಲ್ವೇಸ್ ಬೆಟರ್ ಟು ಡೂ ಇಟ್ ಆಫ್ಟರ್ ಬ್ರೇಕ್ಫಾಸ್ಟ್. ಅಗೇನ್ ಇಟ್ ಡಿಪೆಂಡ್ಸ್ ಆನ್ ಪ್ರತಿಯೊಬ್ಬರದ್ದು ಕನ್ವೀನಿಯನ್ಸ್ ಇರ್ಬೋದು ಅಥವಾ ಅವ್ರ ಪ್ರಾಕ್ಟೀಸ್ ಇರ್ಬೋದು. ಬಟ್ ನಾವು ಹೇಳೋದು ಯೂಶುವಲಿ ಬೆಳಿಗ್ಗೆ ಒಂದ್ಸಲ, ಹಂಗೆ ಅದೇ ರೀತಿ ಮಲ್ಗೋದ್ಕಿಂತ ಮುಂಚೆ ರಾತ್ರಿ ಬ್ರಷ್ ಮಾಡಿ ಮಲ್ಕೊಳ್ಳೋದು ಒಳ್ಳೆ ಅಭ್ಯಾಸ. ಇದು ಬಿಟ್ಟು ನಿಮ್ದು ಒಂದು ಮೌತ್ ವಾಶ್ ಯೂಸ್ ಮಾಡೋದಿರ್ಬೋದು, ಗಾರ್ಗಲ್ ಮಾಡೋದಿರ್ಬೋದು. ರೆಗ್ಯುಲರ್ ಆಗಿ ನಾವು ಮೌತ್ ವಾಶ್ ನ ಯೂಸ್ ಮಾಡಲೇಬೇಕು ಅಂತಿಲ್ಲ. ಕೆಲವೊಂದೊಂದು ಕೇಸಸ್ ಅಲ್ಲಿ ನಾವೇ ಪ್ರಿಸ್ಕ್ರೈಬ್ ಮಾಡ್ತೀವಿ, ಆಂಟಿಬ್ಯಾಕ್ಟೀರಿಯಲ್ ಮೌತ್ ವಾಶಸ್ ನ ಪ್ರಿಸ್ಕ್ರೈಬ್ ಮಾಡ್ತೀವಿ. ಇಲ್ಲ ಅಂತ ಹೇಳಿದ್ರೆ ರೆಗ್ಯುಲರ್ ಯೂಸೇಜ್ ಆಫ್ ಮೌತ್ ವಾಶ್ ಅಂಡ್ ಕಂಪಲ್ಷನ್ ಇಲ್ಲ. ಬಟ್ ಇಟ್ ಈಸ್ ಆಲ್ವೇಸ್ ಬೆಟರ್ ಟು ಯೂಸ್ ವೆನ್ ಯು ನೋ, ಈಗ ನಂದು ಬಾಯಿಂದು ವಾಸನೆ ಬರ್ತಾ ಇದೆ ಅಥವಾ ನನಗೆ ಏನೋ ಅನಿಸ್ತಾ ಇದೆ, ಈ ತರದ್ದು ನಮಗೆ ಸಣ್ಣ ಸಣ್ಣ ಸಿಂಪ್ಟಮ್ಸ್ ಕಾಣಿಸಿದಾಗ ಇಟ್ಸ್ ಬೆಟರ್ ಟು ಯೂಸ್ ಅ ಮೌತ್ ವಾಶ್. ಅದು ಬಿಟ್ಟು ಸೆನ್ಸಿಟಿವಿಟಿ ಪೇಸ್ಟ್ ಇರ್ಬೋದು, ಹಲ್ಲು ಜುಮ್ ಅನ್ಸೋ ಪ್ರಾಬ್ಲಮ್ ನ ಕಮ್ಮಿ ಆಗುತ್ತೆ. ಪೇಸ್ಟ್ಸ್ ಅಲ್ಲೇನೆ ಈಗ ಫ್ಲೂರೈಡ್ ಇರುವಂತ ಪೇಸ್ಟ್ಸ್ ನ ನಾವು ಯೂಸ್ ಮಾಡ್ತೀವಿ ಅಥವಾ ಸಜೆಸ್ಟ್ ಮಾಡ್ತೀವಿ. ಸೊ ಆ ತರ ಪೇಸ್ಟ್ ನ ಯೂಸ್ ಮಾಡೋದಿರ್ಬೋದು. ಅಂಡ್ ಸಣ್ಣ ಪುಟ್ಟ ಇಂಟರ್ಡೆಂಟಲ್ ಏಡ್ಸ್ ಅಂತ ಕರಿತೀವಿ. ಎಕ್ಸಾಂಪಲ್, ನಿಮ್ದು ಇಂಟರ್ಪ್ರಾಕ್ಸಿಮಲ್ ಬ್ರಷಸ್ ಇರುತ್ತೆ, ಪುಟಾಣಿ ಬ್ರಷಸ್. ಅದು 2 ಹಲ್ ಸಂಧಿ ಮಧ್ಯದಲ್ಲಿ ಹೋಗಿ ಕ್ಲೀನ್ ಮಾಡುತ್ತೆ. ಒಸಡನ್ನ ಹೆಲ್ತ್ ಇರ್ಬೋದು ಅಥವಾ ಹಲ್ಲಿನ ಹೆಲ್ತ್ ಇಂಪ್ರೂವ್ ಆಗ್ಲಿಕ್ಕೆ ಈ ತರ ಬ್ರಷಸ್ ನ ಯೂಸ್ ಮಾಡ್ತೀವಿ. ಎಸ್ಪೆಷಲಿ ಒಸಡು ಸರ್ಜರಿ ಆಗಿರುತ್ತಲ್ಲ ಅಂತವ್ರಲ್ಲಿ ಈ ತರ ಬ್ರಷಸ್ ನ ನಾವು ಕಂಪಲ್ಸರಿ ಹೇಳ್ತೀವಿ. ಫ್ಲಾಸಿಂಗ್ ಇರ್ಬೋದು, 2 ಹಲ್ಗಳ ಮಧ್ಯ ಫ್ಲಾಸ್ ಮಾಡೋದಿರ್ಬೋದು, ಇಂಟರ್ಡೆಂಟಲ್ ಬ್ರಷಸ್ ಇರ್ಬೋದು, ಅಥವಾ ನೀವು ಇವಾಗ ವಾಟರ್ ಪಿಕ್ಸ್ ಅಂತೆಲ್ಲ ಬಂದಿದೆ, ಮೋಟಾರ್ ಬ್ರಷಸ್ ಬಂದಿದೆ, ಎಲೆಕ್ಟ್ರಿಕಲ್ ಬ್ರಷಸ್ ಬಂದಿದೆ. ನಮ್ಗೆ ಪ್ರಾಪರ್ ಆಗಿ ಬ್ರಷ್ ಮಾಡಕ್ ಗೊತ್ತಾಗ್ತಾ ಇಲ್ಲ ಅನ್ನುವಾಗ ಅಥವಾ ನಾವು ತುಂಬಾ ಲೇಜಿ ಇದೀವಿ ಮಾಡೋ ವಿಷಯದಲ್ಲಿ ಅಂದಾಗ, ಅಂಡ್ ಕೆಲವರು ಫಿಸಿಕಲಿ ಚಾಲೆಂಜ್ಡ್ ಇರ್ತಾರೆ, ಡಿಸೇಬಲ್ಡ್ ಇರ್ತಾರೆ, ಅಂತವರಲ್ಲೆಲ್ಲ ಅವ್ರಿಗೆ ಎಕ್ಸಾಕ್ಟ್ ಆಗಿ ಹೇಗೆ ಬ್ರಷಿಂಗ್ ಟೆಕ್ನಿಕ್ ಗೊತ್ತಿರೋದಿಲ್ಲ, ಮಾಡೋದು ಅನ್ನೋದು ಗೊತ್ತಿರೋದಿಲ್ಲ. ಅಂತ ಟೈಮಲ್ಲಿ ಈ ತರ ಬ್ರಷಸ್ ತುಂಬಾನೇ ಹೆಲ್ಪ್ಫುಲ್ ಆಗುತ್ತೆ. ಎಲ್ಲಾ ಬ್ರಷಸ್ ಓಕೆನಾ, ಎಲ್ಲಾ ತರ ಬ್ರಷಸ್ ಅಲ್ಲೂ ಬ್ರಷ್ ಮಾಡ್ಬೋದಾ? ಯೂಶುವಲಿ ನಾವು ಸಾಫ್ಟ್ ಅಥವಾ ಅಲ್ಟ್ರಾ ಸಾಫ್ಟ್ ಬ್ರಿಸಲ್ಸ್ ನ ಯೂಸ್ ಮಾಡಿ ಅಂತ ಹೇಳ್ತೀವಿ. ಮೀಡಿಯಂ ಆಗ್ಲಿ ಹಾರ್ಡ್ ಆಗ್ಲಿ, ಇಟ್ ಇಸ್ ನಾಟ್ ಗುಡ್ ಫಾರ್ ಟೀತ್ ಆಸ್ ವೆಲ್ ಆಸ್ ಯುವರ್ ಗಮ್ಸ್. ಸೊ ಹಾಗಾಗಿ ನಾವು ಸಾಫ್ಟ್ ಬ್ರಿಸಲ್ಸ್ ಇರುವಂತ ಬ್ರಷ್ ನ ಯೂಸ್ ಮಾಡಿ ಅಂತ ಹೇಳ್ತೀವಿ. ಪೇಸ್ಟ್ಸ್ ಲೈಕ್ ಅವಾಗಲೇ ಮೆನ್ಷನ್ ಮಾಡಿದಾಗ ಫ್ಲೂರೈಡ್ ಪೇಸ್ಟ್ಸು ಇಲ್ಲಾಂದ್ರೆ ಬೇರೆ ಆಂಟಿ ಬ್ಯಾಕ್ಟೀರಿಯಲ್ ಎಫೆಕ್ಟ್ಸ್ ಇರುವಂಥ ಪೇಸ್ಟ್ಸ್ನ ಯೂಸ್ ಮಾಡಕ್ಕೆ ಹೇಳ್ತೀವಿ. ಸೆನ್ಸಿಟಿವಿಟಿ ಟೈಮಲ್ಲಿ ಡಿಸೆನ್ಸಿಟೈಸಿಂಗ್ ಏಜೆಂಟ್ಸ್ ಇರುವಂಥ ಪೇಸ್ಟ್ನ ಪ್ರಿಸ್ಕ್ರೈಬ್ ಮಾಡ್ಬೋದು ಅಥವಾ ಯೂಸ್ ಮಾಡ್ಬೋದು. ಸಣ್ಣ ಮಕ್ಕಳಲ್ಲಿ ಫ್ಲೂರೈಡ್ ಅಪ್ಲಿಕೇಶನ್ನ ಸ್ವಲ್ಪ ಪೇರೆಂಟ್ಸು ಕೇರ್ ತಗೊಂಡು ಡೆಂಟಿಸ್ಟ್ ಹತ್ರ ಹೋಗಿ ಮಾಡಿಸ್ಕೊಳ್ಬೇಕಾಗುತ್ತೆ. ಮಕ್ಕಳಿಗೆ ಹಲ್ಲು ಎನಾಮಲ್ ಏನಿರುತ್ತೆ ತುಂಬ ತಿನ್ನಿರುತ್ತೆ ಆ್ಯಂಡ್ ಮಕ್ಕಳು ತುಂಬ ಪ್ರೋನ್ ಫಾರ್ ಸ್ವೀಟ್ಸು, ಚಾಕ್ಲೇಟ್ಸು, ಶುಗರ್ ಇಂಟೇಕ್ ಜಾಸ್ತಿ ಇರೋದ್ರಿಂದ ಕೇರೀಸ್ ಆಕ್ಟಿವಿಟಿ ಅದರಲ್ಲಿ ಜಾಸ್ತಿ ಇರುತ್ತೆ. ಸಣ್ಣ ಮಕ್ಕಳಲ್ಲಿ ಹುಳುಕಾಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಆ ಟೈಮಲ್ಲಿ ನಾವೇ ಡಾಕ್ಟರ್ ಫ್ಲೂರೈಡ್ ಅಪ್ಲಿಕೇಶನ್ ಅಂತ ಒಂದು ಪ್ರೋಸೆಸ್ ಇದೆ, ಅದನ್ನ ಡೆಂಟಿಸ್ಟ್ ಹತ್ರ ಹೋಗಿ 6 months ಒಮ್ಮೆ ಇಲ್ಲ 1 yearly once ಆ ಥರ ಮಾಡಿಸ್ಕೊಂಡ್ರೆ ಮಕ್ಕಳದು ಹಲ್ಲು ಜಾಸ್ತಿ ಸ್ಟ್ರಾಂಗ್ ಆಗುತ್ತೆ. ಆ್ಯಂಡ್ ಈವನ್ ಬ್ರಷಿಂಗ್ ಅಂತ ತಗೊಂಡು ಗಸ 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 ಬ್ರಷ್ ಅಲ್ಲಿ ಹಲ್ಲಿ ಮೇಲೆ ಹಾಕಿ ತಿಕ್ಕಿದ್ರೇನು ಅವಾಗ ನಮ್ಗೆ ಹಲ್ಲಿ ಇನ್ನೂ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ, ಹಲ್ ಮೇಲೆಲ್ಲ ಕಚ್ ತರ ಬೀಳುತ್ತೆ. ಸೊ ಅದಿದ್ದು ಇನ್ನೂ ನಿಮಗೆ ಹುಳ್ಕಾಗಕ್ ಜಾಸ್ತಿ ಚಾನ್ಸಸ್ಸು, ಜುಮ್ ಅನ್ನೋ ಚಾನ್ಸಸ್ಸು, ಬರೀ ಬಾಯಲ್ಲಿ ಉಸಿರಾಡೋ ಗಾಳಿ ತಾಕಿದ್ರು ಕೂಡ ಅದು ಸೆನ್ಸಿಟಿವಿಟಿ ಫಾರ್ಮ್ ಆಗುತ್ತೆ. ಸೊ ಹಾಗಾಗಿ ಹೇಗ್ ಬೇಕು ಹಾಗೆ ಜೋರಾಗಿ ಬ್ರಷ್ ಮಾಡೋಗಿಲ್ಲ. ಹಲ್ಲು ಉಜ್ಜೋದ್ರ ಬಗ್ಗೆ ಬಹಳ ಕುತೂಹಲಕಾರಿಯಾದ ಮಾಹಿತಿಯನ್ನ ನೀವು ನೀಡಿದ್ರಿ ಡಾಕ್ಟರ್. ಇನ್ನು ನಮಗೆ ಹಲ್ಲಿನ ಸಮಸ್ಯೆ ಇದ್ದಲ್ಲಿ ಅಥವಾ ಹಲ್ಲುಗಳ ಸಮಸ್ಯೆ ಬಂದಲ್ಲಿ ನಾವೇನ್ ಮಾಡ್ಬೇಕು, ಇದ್ರ ಬಗ್ಗೆ ಹೇಳಿ. ನಾನು ಹೇಳೋದು ಸಮಸ್ಯೆ ಬಂದ ಮೇಲೆ ನಾವು ಡೆಂಟಿಸ್ಟ್ ಹತ್ರ ಹೋಗ್ತೀವಿ ಅನ್ನೋದಕ್ಕಿಂತ ಸಮಸ್ಯೆನೇ ಬರ್ದೇ ಇರೋ ತರ ನಾವು ನೋಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಯೂಶಲಿ ನಾನು ಇವಾಗ 2 ಸೀಕ್ವೆನ್ಸ್ ಹೇಳ್ತೀನಿ. ಒಂದು, ಪ್ರಾಬ್ಲಮ್ ಬಂದಾಗ ನಾವು ಟ್ರೀಟ್ಮೆಂಟ್ ಮಾಡಿದ್ರೆ ಏನಾಗುತ್ತೆ ಅಂತ ಆಮೇಲೆ ಹೇಳ್ತೀನಿ. ಫಸ್ಟ್ ಪ್ರಾಬ್ಲಮ್ ಬಂದೆ ನಾನು ಏನು ಟ್ರೀಟ್ಮೆಂಟೇ ಮಾಡ್ಕೊಳ್ಳಲ್ಲ, ಹಾಗೆ ಅದು ಹೋಗ್ತಾ ಹೋಗ್ತಾ ಅದು ಹೇಗೆ ಸೀಕ್ವೆನ್ಸ್ ಬರುತ್ತೆ ಅಂತ ಹೇಳ್ತೀನಿ. ಬೆಳೀತಾ 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 ಸಣ್ಣ ಹೋಲ್ ಆಗುತ್ತೆ. ಹೋಲ್ ಆದಾಗ್ಲೂ ನಾ ತಲೆ ಕೆಡ್ಸ್ಕೊಳ್ಳಲ್ಲ. ಯಾಕೆ? ಬಿಕಾಸ್ ಐ ಡೋಂಟ್ ಹ್ಯಾವ್ ಪೇನ್. ನಂಗೆ ನೋವಿಲ್ಲ ಅಲ್ಲ, ನಾನು ಯಾಕೆ ತಲೆ ಕೆಡ್ಸ್ಕೊಳ್ಳೋಣ, ಹಾಗೆ ಅಲ್ಲಿ ಓಪನ್ ಇದೆ, ಅಲ್ಲೊಂದು ಹುಳ
ಹುಳುಕಿದೆ, ಇರ್ಲಿ ಬಿಡು ಪರವಾಗಿಲ್ಲ ಅಂತ ಹಾಗೆ ಬಿಡ್ತೀವಿ. ಸೊ ಬಿಟ್ಟು ಹುಳುಕಿರೋದು ಮೆಲ್ಲಗೆ ದೊಡ್ಡದಾಗಿ ಕ್ಯಾವಿಟಿ ಅಂತ ಫಾರ್ಮ್ ಆಗುತ್ತೆ. ಆ ಕ್ಯಾವಿಟಿಯಿಂದ ಮೈಕ್ರೋಬಿಯಲ್ ಆಕ್ಟಿವಿಟಿ ಎಲ್ಲ ಜಾಸ್ತಿ ಮಾಡಿಕೊಂಡು ಅದು ನನಗೆ ಪೇನ್ ನರ್ವ್ಸ್ನ ರೀಚ್ ಆಗುತ್ತೆ. ಯಾವಾಗ ಅದನ್ನ ನರ್ವ್ಸ್ನ ರೀಚ್ ಆಗುತ್ತೆ ಅವಾಗ ಪೇನ್ ಆಗುತ್ತೆ. ಸೊ ಆವಾಗ ಒಂದು 30 to 40% ಆಫ್ ದ ಪಾಪ್ಯುಲೇಷನ್ ರಿಯಾಕ್ಟ್ ಮಾಡ್ತಾರೆ. ಆಯಿತು, ನಂಗೆ ಪೇನ್ ಬಂದಿದೆ, ಸೊ ಇಮಿಡಿಯೇಟ್ಲಿ ನಾನು ಹೋಗಿ ಅದಕ್ಕೇನು ಟ್ರೀಟ್ಮೆಂಟ್ ತೊಗೊಳ್ಬೇಕಾಗತ್ತೆ. ಸೊ ಇವಾಗ ಇಟ್ ಈಸ್ ಅ ಟೈಮ್ ಫಾರ್ ಮೀ ಟು ಮೀಟ್ ದ ಡೆಂಟಿಸ್ಟ್ ಅಂತ ನಾವು ಹೋಗಿ ಮೀಟ್ ಮಾಡ್ತೀವಿ. ಸೊ ಡೆಂಟಿಸ್ಟ್ನ ಮೀಟ್ ಮಾಡಿ ಅವಾಗ ಏನಿರುತ್ತೆ ಟ್ರೀಟ್ಮೆಂಟ್ ಪ್ರೊಸೀಜರ್ ಕಂಪ್ಲೀಟ್ ಮಾಡ್ಕೊತೀರಾ? ಇಲ್ಲ, ಕೆಲವು ನೆಕ್ಸ್ಟ್ ಇನ್ನು 60% ಆಫ್ ದ ಪಾಪ್ಯುಲೇಷನ್ ಅಲ್ಲಿ 10% ಅವ್ರಿಗೆ ಅವರೇ ಟ್ರೀಟ್ ಮಾಡ್ಕೊಳ್ತಾರೆ. ಸೊ ದಟ್ ಈಸ್ ಲೈಕ್ ಒಂದು ಪೇನ್ ಕಿಲ್ಲರ್ ತಗೊಳ್ಳೋದಿರ್ಬೋದು, ಇಲ್ಲ ಅಂದ್ರೆ ಲವಂಗ ತೆಗೆದು ಬಾಯಲ್ಲಿ ಇಟ್ಕೊಳ್ಳೋದಿರ್ಬೋದು, ಈ ತರ ಸಣ್ಣ ಪುಟ್ಟ ಹೋಮ್ ರೆಮಿಡಿನ ದೇ ವಿಲ್ ಟ್ರೈ. ಸೊ ಅದನ್ನ ಮಾಡ್ತಾರೆ. ಅದನ್ನು ಮಾಡಿದಾಗ ಕೆಲವ್ರಿಗೆ ಟೆಂಪ್ರರಿ ರಿಲೀಫು ಸಿಗುತ್ತೆ ಅದರಿಂದ. ಸೊ ಏನೋ ಪೇನ್ ಎಲ್ಲ ಕಮ್ಮಿ ಆಯ್ತು, ನನ್ನ ಪ್ರಾಬ್ಲಮ್ ಅಲ್ಲಿಗೆ ಸಾಲ್ವ್ ಆಯ್ತು ಅಂತ ಬಿಡ್ತಾರೆ. ಸೊ ನೆಕ್ಸ್ಟ್ ಅದು ಅಲ್ಲಿಗೆ ಮುಗಿಯಲ್ಲ. ಆ ಮೈಕ್ರೋಬಿಯಲ್ ಆಕ್ಟಿವಿಟಿ ಜಾಸ್ತಿ ಆಗಿ ಅದು ಪೇನ್ ನರ್ವ್ನ ರೀಚ್ ಆಗಿ ಮೆಲ್ಲಗದು ಸ್ವೆಲ್ಲಿಂಗ್, ಬಾಯಿ ಒಳಗೆ ಸ್ವೆಲ್ಲಿಂಗ್ ಇರ್ಬೋದು, ಇಲ್ಲ ಬಾಯಿ ಹೊರಗೆ ಸ್ವೆಲ್ಲಿಂಗ್ ತರನು ಕಾಣಿಸ್ಬೋದು. ಇನ್ ಕೆಲವು ಜನದಲ್ಲಿ ಪಾಪ ಅದು ಪೇನ್ ಅನ್ನೋದು ಒಂದು ಬಾಡಿದ ಇಂಡಿಕೇಟರ್. ನಮಗೆ ಹೇಳತ್ತಿಲ್ಲ ಏನೋ ಪ್ರಾಬ್ಲಮ್ ಇದೆ, ಅದು ನೀನು ನೋಡ್ಕೊಂಡಿಲ್ಲ ಅಂತ ಅದು ಇಂಡಿಕೇಟ್ ಮಾಡುತ್ತೆ. ನಾನು ಆ ಇಂಡಿಕೇಟರ್ನೇ ನೆಗ್ಲೆಕ್ಟ್ ಮಾಡಿದ್ರೆ, ಇಗ್ನೋರ್ ಮಾಡಕ್ ಸ್ಟಾರ್ಟ್ ಮಾಡಿದ್ರೆ ಬಾಡಿನೂ ನಿನ್ನ ಇಗ್ನೋರ್ ಮಾಡಕ್ ಶುರು ಮಾಡುತ್ತೆ. ಸೊ ಅದೇ ರೀತಿ ಬಾಡಿ ಏನ್ ಮಾಡುತ್ತೆ, ಅವಾಗ ಪೇನ್ ಇಂಪಲ್ಸಸ್ನೇ ಕಳಿಸೋದನ್ನ ಸ್ಟಾಪ್ ಮಾಡುತ್ತೆ. ಬಟ್ ಪೇಷಂಟ್ ಏನ್ ಥಿಂಕ್ ಮಾಡ್ತಾರೆ, ನನ್ನ ಪ್ರಾಬ್ಲಮ್ ಸಾಲ್ವ್ ಆಗಿದೆ ಅದಕ್ಕೆ ನಂಗೆ ಪೇನ್ ಬರ್ತಾ ಇಲ್ಲ ಅನ್ಕೊಳ್ತಾರೆ. ಬಟ್ ಡೆಫಿನೆಟ್ಲಿ ನೋ, ಅದ್ರ ಒಳಗಿರೋ ಮೈಕ್ರೋ ಆರ್ಗ್ಯಾನಿಸಮ್ಸು, ಇನ್ಫೆಕ್ಷನ್ನು, ಪಸ್ ಫಾರ್ಮೇಷನ್, ಇನ್ಫ್ಲಮೇಷನ್ ಎಲ್ಲದೂ ಒಂದು ಕ್ಯಾಸ್ಕೇಡ್ ಆಫ್ ಇವೆಂಟ್ಸ್. ಅದೆಲ್ಲ ಅಲ್ಲಿದ್ದು ಇನ್ನೂ ಜಾಸ್ತಿ ಹಾರ್ಮ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ಸೊ ಅದರಿಂದ ಒಸಡು ಊತ ಶುರು ಆಗುತ್ತೆ. ಒಸಡು ಊತ, ಅಲ್ಲಿ ಬ್ಲೀಡಿಂಗ್ ಆಫ್ ಗಮ್ಸು, ಇದೆಲ್ಲ ಆಕ್ಟಿವಿಟೀಸ್ ಬಂದು ನೆಕ್ಸ್ಟ್ ಹಲ್ಲು ಅಲ್ಲಾಡ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಇಲ್ಲ ಕೆಲವರಲ್ಲಿ ಮುರಿದು ಪೀಸಸ್ ಆಗಿ ಹೋಗ್ಬಿಡುತ್ತೆ. ಸೊ ಆವಾಗ ಮುರಿದು ಪೀಸಸ್ ಆಗಿ ಹೋದಾಗ ಡಾಕ್ಟರ್ ಹತ್ರ ಹೋಗಿ ನಾವು ನೋಡ್ತೀವಿ. ಅವರು ಡಾಕ್ಟರ್ ಅದ ಹಲ್ಲನ್ನ ತೆಗಿಬೇಕು ಅಂತ ಹೇಳ್ತಾರೆ. ಆವಾಗ್ಲೂ ಕೆಲವ್ರಿಗೆ ಹಲ್ಲು ತೆಗೆಸ್ಕೊಳ್ಳೋಕೆ ಇಂಟ್ರೆಸ್ಟ್ ಇಲ್ಲ, ಆವಾಗ್ಲೂ ಹಾಗೆ ಬಿಡ್ತಾರೆ. ಅಂಡ್ ಈ ಇನ್ಫೆಕ್ಷನ್ ಇರ್ಬೋದು ಅಥವಾ ಮತ್ತೊಂದಿರ್ಬೋದು, ಎಲ್ಲಾದು ಸೇರಿ ನಮ್ದು ಬಾಡಿಯಲ್ಲಿರೋ ಎನರ್ಜಿನೂ ಡ್ರೈನ್ ಮಾಡ್ತಾ ಹೋಗುತ್ತೆ. ಸೊ ಇದೆಲ್ಲ ಆಗಿ ಕೊನೆಗೆ ಹಲ್ಲುನು ಅಲ್ಲಾಡಿ, ಇಲ್ಲ ಅದು ಬೀಳುತ್ತೆ, ಇಲ್ಲ ಪೀಸ್ ಆದ್ಮೇಲೆ ನಾವೇ ಅದನ್ನ ಕಿತ್ ಹಾಕಿ ಹೊಸ ಹಲ್ಲನ್ನ ಹಾಕ್ತಿವಿ. ಹೊಸ ಹಲ್ಲು ಹಾಕ್ಬೇಕಾದ್ರೆ ಒಂದು ನೀವು ಹಾಕೋದು ತೆಗಿಯೋದು ಆಪ್ಷನ್ ನೋಡ್ಕೋಬಹುದು. ಇಲ್ಲ ಅಂತ ಹೇಳಿದ್ರೆ ಫಿಕ್ಸ್ ಬೇಕಾಗುತ್ತೆ ಅಂದ್ರೆ ಇಂಪ್ಲಾಂಟ್ಸು, ಆ ತರ ಬೇರೆ ಆಪ್ಷನ್ಸ್ ಇರುತ್ತೆ, ಕ್ರೌನ್ಸ್, ಬ್ರಿಡ್ಜಸ್ ಈ ತರ ಇರುತ್ತೆ. ಸೊ ಆ ಆಪ್ಷನ್ ಚೂಸ್ ಮಾಡ್ಬೋದು. ಇದು ಹಾಫ್ ಆಫ್ ದ ಟೈಮ್ ಹೆಂಗಾಗುತ್ತೆ, ಪಾಪ್ಯುಲೇಷನ್ ಹೆಂಗ್ ರಿಯಾಕ್ಟ್ ಮಾಡುತ್ತೆ ಅಂತ. ಆಕ್ಚುಲಿ ಟು ಬಿ ವೆರಿ ಫ್ರಾಂಕ್, 50% ಆಫ್ ದ ಪಾಪ್ಯುಲೇಷನ್ ಅದು ಇಗ್ನೋರ್ ಆಗಿರುತ್ತೆ, ಇಗ್ನೋರೆನ್ಸೇ ಇರುತ್ತೆ ಮೋಸ್ಟ್ ಆಫ್ ದೆಮ್. ಸೊ ಅದೇ ನಾವು ಇಗ್ನೋರ್ ಮಾಡ್ದಲೇನೆ ದ ಮೂಮೆಂಟ್ ಐ ಸಿ ಆ ಕಪ್ಪು ಚುಕ್ಕೆ ನನ್ನ ಕನ್ನಡಿಯಲ್ಲಿ ಕಾಣಿಸಿದ ತಕ್ಷಣನೋ ಅಥವಾ ಸ್ವಲ್ಪ ದೊಡ್ಡದಾಗ್ತಿದೆ ಅಂದ ತಕ್ಷಣ, ಪೇನ್ ಇರ್ಲಿ ಇಲ್ಲದೆ ಇರ್ಲಿ, ಡೆಂಟಿಸ್ಟ್ ನಾವು ಹೋಗಿ ಮೀಟ್ ಮಾಡಿದಾಗ ಒಂದು ಸಣ್ಣ ಫೀಲಿಂಗ್ ಅಲ್ಲಿ ನಿಮ್ ಕೆಲಸ ಮುಗ್ದೋಗುತ್ತೆ. ಜಸ್ಟ್ ಆ ಜಾಗದ ಎಲ್ಲಿ ಕಪ್ಪಿದೆ ಅದನ್ನ ರಿಮೂವ್ ಮಾಡ್ತಾರೆ, ಹುಳುಕಿರೋದನ್ನೆಲ್ಲ ರಿಮೂವ್ ಮಾಡಿ ಒಂದ್ ಸಣ್ಣ ಫೀಲಿಂಗ್ ಮಾಡ್ಬಿಡ್ತಾರೆ. ಅದು ನಿಮ್ಗೆ ಕಾಸ್ಟ್ ಎಫೆಕ್ಟಿವ್, ಟೈಮ್ ಎಫೆಕ್ಟಿವ್, ಪೇನ್ ಇರೋದು. ಮತ್ತೆ RCT, ಈಗ ಪೇನ್ ಬಂತು ಅಂದ್ರೆ ರೂಟ್ ಕೆನಾಲ್ ಮಾಡಬೇಕು. ಸಣ್ಣ ಫಿಲ್ಲಿಂಗ್ ಅಲ್ಲಿ ಮುಗ್ದೋಗೋ ಕೆಲಸ ರೂಟ್ ಕೆನಾಲ್ಗೆ ಹೋಯ್ತು. ರೂಟ್ ಕೆನಾಲ್ ಅಲ್ಲಿ ನೆಕ್ಸ್ಟ್ ಮಾಡೋ ಕೆಲಸ ಅದುವಗೂ ಮಾಡಿಸ್ಕೊಂಡಿಲ್ಲ ಅಂದ್ರೆ ಹಲ್ ತೆಗಿಬೇಕಾಗತ್ತೆ. ಹಲ್ ತೆಗೆದಾಗ ಬ್ರಿಡ್ಜೆ ಹಾಕ್ಸ್ಕೋಬೇಕು. ಹಿಂದೆಗಡೆ ಹಲ್ಲು ಮುಂದೆಗಡೆ ಹಲ್ಲು ಚೆನ್ನಾಗಿರೋ ಹಲ್ಲನ್ನು ಕೊರೆದು ಬ್ರಿಡ್ಜ್ ಹಾಕ್ತಿವಿ. ಇಲ್ಲ ಅಂತ ಹೇಳಿದ್ರೆ ಸ್ವಲ್ಪ ಪೇಷಂಟ್ ವೆಲ್ ಆಫ್ ಇದ್ದಾರೆ ಅಂತ ಹೇಳಿದ್ರೆ ಇಂಪ್ಲಾಂಟ್ ನ ಪ್ಲೇಸ್ ಮಾಡ್ತೀವಿ. ಸೊ ಇದೆಲ್ಲದೂ ಟ್ರೀಟ್ಮೆಂಟ್ ಅನ್ನ ಹೋಗ್ತಾ 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 ಕಾಸ್ಟ್ಲಿಯರ್ ಫೇಸ್ಗೆ ತಗೊಂಡು ಹೋಗುತ್ತೆ, ಬಿಟ್ರೆ ಚೀಪ್ ಆಗಂತೂ ಯಾವ್ದು ಆಗಲ್ಲ. ಸೊ ಡೆಫಿನೆಟ್ಲಿ ಡೆಂಟಲ್ ಟ್ರೀಟ್ಮೆಂಟ್ ಇಸ್ ನಾಟ್ ಕಾಸ್ಟ್ಲಿಯರ್. ಯುವರ್ ಇಗ್ನೋರೆನ್ಸ್ ವಿಲ್ ಮೇಕ್ ದ ಟ್ರೀಟ್ಮೆಂಟ್ ಕಾಸ್ಟ್ಲಿಯರ್ ಅಷ್ಟೇ. ಖಂಡಿತ. ಡಾಕ್ಟರ್ ಹರ್ಷಿತಾ ಅವರೇ, ಇನ್ನು ನಮ್ಮ ವಸಡಿನ ಆರೋಗ್ಯ ಹೇಗೆ ಮುಖ್ಯವಾಗುತ್ತೆ, ಇದನ್ನ ಹೇಗೆ ಕಾಪಾಡ್ಕೊಳ್ಳೋದು? ವಸಡಿನ ಹೆಲ್ತ್ ಅಥವಾ ಗಮ್ಸ್ ಏನಿರುತ್ತೆ ಅದನ್ನ ನಾವು ಮೇಂಟೈನ್ ಮಾಡೋದಕ್ಕೆ ಯೂಶ್ವಲಿ ಫ್ಲಾಸ್ ಅನ್ನೋದನ್ನ ಯೂಸ್ ಮಾಡ್ತೀವಿ. ಸೊ ವಸಡು ಮಧ್ಯದಲ್ಲಿ ಏನು ಸಿಕ್ಕಾಕೊಳ್ದೇ ಇರೋದು, ಟೀತ್ ಮಧ್ಯದಲ್ಲಿ ಏನು ಸಿಕ್ಕಾಕೊಳ್ಳಲ್ಲ, ಅದೇ ರೀತಿ ವಸಡು ಮಧ್ಯದಲ್ಲಿ ಇರೋದನ್ನು ಏನು ಸಿಕ್ಕಾಕೊಳ್ದೇ ಇರೋ ತರ ನೋಡ್ಕೊಳ್ಳೋದಕ್ಕೆ ಇಂಟರ್ ಪ್ರಾಕ್ಸಿಮಲ್ ಬ್ರಷಸ್ ಏನಿರುತ್ತೆ ಅದ್ರ ಯೂಸೇಜ್ ಇರ್ಬೋದು, ಫ್ಲಾಸ್ ಇನ್ ಯೂಸ್ ಇರ್ಬೋದು, ಅಂಡ್ ರಿನ್ಸ್ ಮಾಡೋದು, ಬಾಯಿನ ರಿನ್ಸ್ ಮಾಡೋದು ಒಂದು ಮೌತ್ ವಾಶ್ ಇಂದಾನೇ ಇರ್ಬೋದು. ಇಲ್ಲ ಅಂತ ಹೇಳಿದ್ರೆ ಜಸ್ಟ್ ಹೋಮ್ ರೆಮಿಡಿ ಲೈಕ್ ಆಯಿಲ್ ಪೂಲಿಂಗ್ ಅಂತ ಏನ್ ನಾವು ಮಾಡ್ತೀವಿ. ಸೊ ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಗೂ ಅರಿಶಿನ ಮತ್ತು ಚೂರು ಉಪ್ಪು, ಸ್ವಲ್ಪ ಉಗುರು ಬೆಚ್ಚಗೆ ಇಷ್ಟನ್ನು ಮಿಕ್ಸ್ ಮಾಡಿಕೊಂಡು ಬೆಳಿಗ್ಗೆ 1 ಟೈಮು ನೈಟ್ 1 ಟೈಮು ರಿನ್ಸ್ ಮಾಡೋದ್ರಿಂದ ಕೂಡ ಗಮ್ಸ್ ಹೆಲ್ತ್ ಇಂಪ್ರೂವ್ ಆಗುತ್ತೆ. ಇನ್ನು ಮಿಕ್ಕಿ ನಾವು ಡಯಟ್ ಫಾಲೋ ಮಾಡಬೇಕಾಗತ್ತೆ. ಗಮ್ಸ್ಗೆ ಏನೇನು ವೈಟಮಿನ್ಸ್ ಬೇಕು ಅದನ್ನ ನಮ್ಮ ಡಯಟ್ಸ್ ಅಲ್ಲಿ ಇನ್ಕ್ಲೂಡ್ ಮಾಡ್ಕೋಬೇಕು. ವೈಟಮಿನ್ ಸಿ ಇಸ್ ವೆರಿ ಇಂಪಾರ್ಟೆಂಟ್. ಆಸ್ಕಾರ್ಬಿಕ್ ಆಸಿಡ್ ಇರ್ಬೋದು, ವೈಟಮಿನ್ ಸಿ ಇರ್ಬೋದು. ಸೊ ಇದರ ರಿಚ್ ಫ್ರೂಟ್ಸ್ ಮತ್ತೆ ವೆಜಿಟೇಬಲ್ಸ್ ಅನ್ನ ತಗೊಳ್ಳೋದ್ರಿಂದ ಕೂಡ ಅದು ನಮ್ಮ ಗಮ್ ಹೆಲ್ತ್ ನ ಇಂಪ್ರೂವ್ ಮಾಡ್ತಾ ಹೋಗುತ್ತೆ. ಸಪ್ಲಿಮೆಂಟ್ಸ್ ಅನ್ನ ತಗೊಳ್ಬಹುದು. ಇದನ್ನ ಮಾಡ್ಕೊಳ್ಳೋದ್ರ ಜೊತೆಗೆ ನಾವು 6 ತಿಂಗಳಿಗೆ ಒಮ್ಮೆ ಜಸ್ಟ್ ಅ ಜೆಂಟಲ್ ಡೆಂಟಲ್ ವಿಸಿಟ್ ಅಷ್ಟೇ. ಒಂದು ಓವರ್
ಆಲ್ ಹೆಲ್ತ್ ಚೆಕಪ್ ಅನ್ನೋ ನಾವೇನು ಕಾನ್ಸೆಪ್ಟ್ ಫಾಲೋ ಮಾಡ್ತೀವಿ ಅದರಲ್ಲಿ ಡೆಂಟಲ್ ಕೂಡ ಇಂಪಾರ್ಟೆಂಟ್ ಅಂತ ಅದಕ್ಕೆ ನಾವು ಪ್ರಾಮುಖ್ಯತೆ ಕೊಟ್ಟು ಒಂದು ಡೆಂಟಲ್ ವಿಸಿಟ್ ಹೋಗಬೇಕಾಗತ್ತೆ. ಸೊ ಈ 6 months ಅಲ್ಲಿ ನಿಮ್ಮ ಬಾಯಲ್ಲಿ ಏನಾದರೂ ಚೇಂಜಸ್ ಇರೋದು ಅಥವಾ ಕ್ಯಾಲ್ಕುಲಸ್ ಫಾರ್ಮೇಷನ್, ಕಸ ಅಂತ ಏನು ಕರಿತೀವಿ ನಾವು, ಅದ್ರ ಫಾರ್ಮೇಷನ್ ಇರೋದು ನಮಗೆ ಗೊತ್ತಾಗ್ಬಿಡುತ್ತೆ. ಸೊ ನಾವು ಎಷ್ಟೇ ಚೆನ್ನಾಗಿ ಬ್ರಷ್ ಮಾಡಲಿ, ಏನೇ ಟೆಕ್ನಿಕ್ ಯೂಸ್ ಮಾಡಲಿ, ಈ ಕ್ಯಾಲ್ಕುಲಸ್ ಅನ್ನೋದು ತುಂಬಾ ಮೈಕ್ರೋಬಿಯಲ್ ಲೆವೆಲಲ್ಲಿ ಡೆಪಾಸಿಷನ್ ಆಗೋದು. ಸೊ ನಮ್ಮ ಕಣ್ಣಿಗೆ ಕಾಣಲ್ಲ ಅಥವಾ ನಮ್ಮ ಬ್ರಷಿನ್ ಬ್ರಿಸಲ್ಸ್ ಅಲ್ಲಿ ತನಕ ರೀಚ್ ಆಗಲ್ಲ. ಸೊ ಸ್ಲೋ ಡೆಪಾಸಿಷನ್ ಈ ಕ್ಯಾಲ್ಸಿಯಂ ಇಂದ ಆಗ್ತಾ ಇರುತ್ತೆ. ಅದು ಎಲ್ಲಿ ನಮ್ಮ ಹಲ್ಲಿನ ಸುತ್ತ ಆಗುತ್ತೆ. ಅದು ಕೆಲವ್ರ ಬಾಯಲ್ಲಿ ನೀವು ನೋಡ್ಬೋದು, ಗಟ್ಟಿಗೆ ವೈಟ್ ಕಲರ್ ಚಕ್ಕೆ ಚಕ್ಕೆ ತರ ಇರುತ್ತೆ, ಹಲ್ಲು ಸುತ್ತ ಇರುತ್ತೆ. ಸೊ ಕೆಲವ್ರು ಅನ್ಕೊಳ್ತಾರೆ ಅದು ನಮ್ಮ ಹಲ್ಲೇ ಇರೋದು ಹಾಗೆ ಅಂತ, ಅದಲ್ಲ ಅದು. ಸೊ ಹಲ್ಲು ಸುತ್ತ ಏನು ಕಸ ತುಂಬುತ್ತೆ ಅದನ್ನ ನಾವು ಕ್ಯಾಲ್ಕುಲಸ್ ಅಂತ ಹೇಳಿ ಕರಿತೀವಿ. ಸೊ ಈ ಕ್ಯಾಲ್ಕುಲಸ್ ಅದೇ ಜಾಗದಲ್ಲಿ ಬಿಡೋದ್ರಿಂದ ಅದು ಮೆಲ್ಲಕ್ಕೆ ನಮ್ಮ ಒಸಡನ್ನ ಕೆಳಗೆ ಸರಿಸ್ತಾ ಹೋಗುತ್ತೆ. ಅಂಡ್ ಅದರದ್ದು ಇಂಪ್ಯಾಕ್ಟ್ ನಮ್ಮ ಮೂಳೆ ಸವಿತಾ ಹೋಗುತ್ತೆ. ಹಲ್ಲು ಸುತ್ತ ಏನಿರುತ್ತೆ ನಮ್ಮ ಹಲ್ಲನ್ನ ಗಟ್ಟಿ ಹಿಡಿದಿರೋ ಮೂಳೆ ಸವಿತಾ ಹೋಗುತ್ತೆ. ನಮ್ಮ ಒಸಡು ನೀಟಾಗಿ ಉಸಿರಾಡಕ್ಕಾಗಲ್ಲ ಅದಕ್ಕೆ ಆ ಟೈಮಲ್ಲಿ. ಎಲ್ಲ ಇವಾಗ ಒಂದು ಏನೋ ಉಸಿರಾಡ್ತಾ ಇರುತ್ತೆ, ಅದು ಈ ಓಪನಿಂಗ್ ಏನಿರುತ್ತೆ ಹಲ್ಲು ಮತ್ತೆ ನಮ್ಮ ಒಸಡು ಮಧ್ಯೆ ಒಂದು ಸಣ್ಣ ಗ್ಯಾಪ್ ಇರುತ್ತೆ. ಆ ಗ್ಯಾಪ್ ಅಲ್ಲಿ ಹಲ್ಲು. ಸೊ ಆ ಗ್ಯಾಪ್ ಅಲ್ಲಿ ನೀವು ಕ್ಯಾಲ್ಕುಲಸ್ ಬಂದು ತುಂಬಿಕೊಂಡಾಗ ಹಲ್ಲಿಗೆ ಏರ್ವೇ ಇರೋದಿಲ್ಲ. ಸೊ ಅವಾಗ ಏನಾಗುತ್ತೆ, ಆಟೋಮೆಟಿಕ್ಲಿ ಒಳಗೆ ಅದು ಕಟ್ಟಿ 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 ಇನ್ಫ್ಲಮೇಷನ್ ಆಗುತ್ತೆ. ದಟ್ ಈಸ್ ವೈ ನಾವು ಒಂದ್ಸಲ ಯಾವಾಗಲೂ ಬ್ರಷ್ ಮಾಡ್ತಾ ಇದ್ದೆ, ಡಾಕ್ಟರ್ ಇದಕ್ಕಿದ್ದಂಗೆ ಬ್ಲೀಡಿಂಗ್ ಆಯ್ತು ಅಂತ ಹೇಳಿ ಪೇಷಂಟ್ಸ್ ಕಂಪ್ಲೇಂಟ್ ಮಾಡ್ತಾರೆ. ಬಿಕಾಸ್ ಅಲ್ಲಿ ಕ್ಯಾಲ್ಕುಲಸ್ ಇರುತ್ತೆ. ಹಾಗಾಗಿ ನೀವು ಬ್ರಷ್ ಮಾಡಿದ ತಕ್ಷಣ ಅದು ಬ್ಲಡ್, ಒಳಗಡೆ ಇರೋ ಬ್ಲಡ್ ಏನಿರುತ್ತೆ ಅದು ಹೊರಗೆ ಬರುತ್ತೆ. ಸೊ ಇದನ್ನ ನಾವು ಅವಾಯ್ಡ್ ಮಾಡ್ಬೋದು ಬೈ ಟೇಕಿಂಗ್ ಅ ಡೆಂಟಲ್ ರೆಗ್ಯುಲರ್ ವಿಸಿಟ್, ಇಲ್ಲ ಅಂದ್ರೆ ಒಂದು ಸ್ಕೇಲಿಂಗ್ 6 months ಒನ್ಸು ಇಲ್ಲ ಇಯರ್ಲಿ ಒನ್ಸು ಕ್ಲೀನ್ ಮಾಡಿಸ್ಕೊಳ್ಳೋದ್ರಿಂದ. ಅಂಡ್ ಜನದಲ್ಲಿ ಮಿತ್ತಿದೆ, ಲೈಕ್ ಕ್ಲೀನ್ ಮಾಡಿಸ್ಕೊಂಡ್ಬಿಟ್ರೆ ಹಲ್ಲು ಉದ್ರೋಗ್ಬಿಡುತ್ತೆ, ಕ್ಲೀನ್ ಮಾಡಿಸಿದ್ಮೇಲೆ ಹಲ್ಲೇ ಅಲ್ಲಾಡ್ತಾ ಇದೆ ನಮ್ದು, ಅದಕ್ಕಿಂತ ಮುಂಚೆ ಬಹಳ ಗಟ್ಟಿಯಾಗಿತ್ತು ಆಮೇಲೆ ಅಲ್ಲಾಡಕ್ಕೆ ಸ್ಟಾರ್ಟ್ ಆಯ್ತು ಅಂತ. ಡೆಫಿನೆಟ್ಲಿ ನಿಮ್ದು ಹಲ್ಲಿಗೆ ಯಾವುದು ಎಕ್ಸ್ಟರ್ನಲಿ ನಾವು ಎಫೆಕ್ಟ್ ಮಾಡಿರೋದ್ರಿಂದ ಅದಾಗಿರೋದಿಲ್ಲ. ಇಷ್ಟು ದಿನ ಏನಾಗಿರುತ್ತೆ, ಆ ಕಸ ಸಿಮೆಂಟ್ ತರ ಹಿಡ್ಕೊಂಡಿರುತ್ತೆ ಅಷ್ಟೇ ನಿಮ್ಮ ಹಲ್ಲನ್ನ. ಅದನ್ನ ನೀವು ಕ್ಲೀನ್ ಮಾಡಿಸಿದ ತಕ್ಷಣ ಅದು ಲೂಸ್ ಆಗಿರೋದು ಗೊತ್ತಾಗುತ್ತೆ. ಬಟ್ ಅದು ಕೂಡ ಟೆಂಪರರಿ ಇರುತ್ತೆ ಎಫೆಕ್ಟ್. ಇಫ್ ದ ಬೋನ್ ಇಸ್ ಗುಡ್ ಅಲ್ಲ, ನಿಮ್ದು ಒಸಡು ಮತ್ತಾಗೇನ್ ಆ ಪವರ್ ರೀಗೇನ್ ಮಾಡ್ಕೊಳ್ಳುತ್ತೆ. ಬೋನ್ ಫಾರ್ಮೇಶನ್ ಆಗುತ್ತೆ ಆ ಜಾಗದಲ್ಲಿ, ನಿಮ್ ಒಸಡು ಕೂಡ ಕವರ್ ಆಗಿ ಅಲ್ಲಾಡೋದು ಕಮ್ಮಿ ಆಗುತ್ತೆ. ನೀವು ಅದು ಅಲ್ಲಾಡ್ಬಿಡುತ್ತೆ ನೆಕ್ಸ್ಟ್ ಕ್ಲೀನ್ ಮಾಡಿಸ್ದಲೆ ಅಂತ ಹೇಳಿ ಹಾಗೆ ಬಿಟ್ಕೊಂಡ್ರೆ ನೆಕ್ಸ್ಟ್ ಅದನ್ನ ಸೀದಾ ಕೀಳದೆ, ಮತ್ತಿನ್ನೇನು ಅದಕ್ಕೆ ಗಟ್ಟಿ ಮಾಡ್ಲಿಕ್ಕೆ ಆಪ್ಷನ್ ಇಲ್ಲ. ಬೋನ್ ಇಸ್ ವೆರಿ ಇಂಪಾರ್ಟೆಂಟ್. ಒಂಥರ ಸ್ಟ್ರಾಂಗ್ ಫೌಂಡೇಶನ್. ನಮ್ ಗಮ್ಸ್ ಆಗ್ಲಿ ಬೋನ್ಸ್ ಆಗ್ಲಿ, ನಮ್ದು ಟೀತ್ ಅದು ಬೇಸ್, ಅದು ಒಂಥರ ಅದು ಫೌಂಡೇಶನ್ ಸ್ಟ್ರಾಂಗ್ ಆಗಿದ್ದಾಗ ನಾವು ಮೇಲ್ಗಡೆ ಏನು ಆಲ್ಟ್ರೇಷನ್ಸ್ ಕೂಡ ಮಾಡ್ಕೋಬಹುದು, ಲಾಂಗಿವಿಟಿನ ಇನ್ಕ್ರೀಸ್ ಮಾಡ್ತಾ ಬರ್ಬೋದು. ಡಾಕ್ಟರ್, ಒಬ್ಬ ಮನುಷ್ಯನ ಜೀವಮಾನದಲ್ಲಿ ಇನ್ನೂ ಯಾವೆಲ್ಲ ವಸಡಿನ ಸಮಸ್ಯೆಗಳು ಕಂಡು ಬರಬಹುದು, ಹಾಗೆ ಅದ್ರ ಬಗ್ಗೆ ನಾವೇನ್ ಮಾಡ್ಬೇಕು, ಇದ್ರ ಬಗ್ಗೆ ನಮ್ಮ ಕೇಳುಗರಿಗೆ ತಿಳಿಸಿ. ನಮ್ಗೆ ಬೇರೆ ಏನಾದ್ರೂ ಡಿಸೀಸಸ್ ಇದ್ರೆ ಗೊತ್ತಾಗುತ್ತೆ. ಅದಕ್ಕೆ ಹೇಳಿದಾಗ ಡಯಾಬಿಟಿಕ್ ಇತ್ತು ಅಂದ್ರೆ ಕ್ಯಾಲ್ಕುಲಸ್ ಫಾರ್ಮೇಶನ್ ಗೊತ್ತಾಗುತ್ತೆ. ಅದೇ ತರ ನಾವೀಗ ಯಾವ್ದಾದ್ರು ಒಂದು ಮಾತ್ರೆ ತಗೊಳ್ತಾ ಇದ್ರೆ, ಈಗ ಹೈಪರ್ ಟೆನ್ಸಿವ್ ಪೇಷಂಟ್ಸ್ ಅಲ್ಲಿ ಕ್ಯಾಲ್ಸಿಯಂ ಚಾನಲ್ ಬ್ಲಾಕರ್ಸ್, ಬೀಟಾ ಬ್ಲಾಕರ್ಸ್, ಇವೆಲ್ಲ ಮಾತ್ರೆಗಳನ್ನ ನಾವು ತಗೊಂಡಾಗೂ ಕೂಡ ಆ ಜಾಗದಲ್ಲಿ ನಮಗೆ ಕ್ಯಾಲ್ಕುಲಸ್ ಡೆಪಾಸಿಷನ್ ಜಾಸ್ತಿ ಆಗ್ತಾ ಹೋಗುತ್ತೆ. ಪ್ರೆಸಿಪಿಟೇಷನ್ ಅನ್ನೋದು ಒಸಡು ಸುತ್ತ ಆಗ್ತಾ ಹೋಗುತ್ತೆ. ಸೊ ಅವಾಗ ಈ ಕ್ಯಾಲ್ಕುಲಸ್ ಫಾರ್ಮೇಶನ್ ಜಾಸ್ತಿ ಆಗುತ್ತೆ. ಸೊ ನಾನು ರೆಗ್ಯುಲರ್ ವಿಸಿಟ್ ಇರಲೇಬೇಕು ಡೆಂಟಿಸ್ಟ್ ಹತ್ರ, ಬಿಕಾಸ್ ಅಲ್ಲಿ ನಂದು ಕ್ಯಾಲ್ಕುಲಸ್ ಫಾರ್ಮೇಶನ್ ಆಗ್ತಾ ಇದೆ, ನಂಗೆ ಅದು ಗೊತ್ತಾಗ್ತಾ ಇದೆ. ಅಂಡ್ ನಾವು ಮಾತ್ರೆಗಳು ತಗೊಳ್ಳೋದ್ರಿಂದ ಬಾಯಲ್ಲಿ ಹ್ಯಾಲಿಟೋಸಿಸ್ ಪ್ರಾಬ್ಲಮ್ ಕೂಡ ಇರುತ್ತೆ. ಬಾಯಿ ವಾಸನೆ ಬರುತ್ತೆ. ಗಮ್ಸ್ ಚೆನ್ನಾಗಿಲ್ಲ ಅಂದಾಗ ವಾಸನೆ ಬರುತ್ತೆ, ಒಂದು ಹುಳುಕಿದ್ದಾಗ ಬರುತ್ತೆ. ಇಲ್ಲ ಅಂದ್ರೆ ಗಮ್ಸ್ ಹೆಲ್ದಿ ಆಗಿಲ್ಲ ಅಂದಾಗ ನಿಮ್ದು ಬಾಯಿ ಕೂಡ ವಾಸನೆ ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಇದು ಒಸಡಿಂದು ಇದು ಒಂದು ಭಾಗ. ಅಂದ್ರೆ ಲೈಕ್ ನಾವೇನಾದ್ರೂ ತಗೊಂಡಾಗ, ಮಾತ್ರೆ ತಗೊಂಡಾಗ ಅಥವಾ ನಿಮ್ಮ ದೇಹದಲ್ಲಿ ಬೇರೆ ಏನಾದ್ರೂ ಇಶ್ಯೂಸ್ ಇದ್ದಾಗ ಕಾಣಿಸೋಂಥದ್ದು ಒಂದು. ಇಲ್ಲ ಕೆಲವುದು ಹಾರ್ಮೋನಲ್ ರಿಲೇಟೆಡ್ ಅಂತ ಕೂಡ ಇರುತ್ತೆ. ಮೆನೋಪಾಸ್ ವುಮೆನ್ ನಲ್ಲಿ ಕೂಡ ಅದು ನಮಗೆ ಒಸಡಲ್ಲಿ ಅದು ರಿಯಾಕ್ಷನ್ಸ್ ಆಗ್ಲಿ ಅಥವಾ ಚೇಂಜಸ್ ಆಗ್ಲಿ ಕಾಣಿಸ್ತಾ ಹೋಗುತ್ತೆ. ಅದು ಇನ್ನೊಂದು ಪ್ರಾಬ್ಲಮ್. ಅದು ಆ ಟೈಮಲ್ಲಿ ಇಲ್ಲ ಪ್ರೆಗ್ನೆನ್ಸಿ ಟೈಮಲ್ಲಿ ಇರ್ಬೋದು, ಅವಾಗನು ಡೆಪಾಸಿಷನ್ ಆಫ್ ಕ್ಯಾಲ್ಸಿಯಂ ಜಾಸ್ತಿ ಆಗುತ್ತೆ, ಒಸಡು ಊತ ಇರುತ್ತೆ. ಅದು ಆ ಟೈಮಲ್ಲಿ ಹಾರ್ಮೋನ್ಸ್ ಇಂದು ಚೇಂಜಸ್ ಆಗೋದ್ರಿಂದ ಆ ಟೈಮಲ್ಲೂ ಕೂಡ ನಮಗೆ ಕಾಣಿಸ್ಕೊಳ್ಳುತ್ತೆ. ಅದು ಬಿಟ್ಟು ಇನ್ನ ನಮ್ದು ಏಜ್ ರಿಲೇಟೆಡ್ ಇರ್ಬೋದು, ವಯಸ್ಸಾಗ್ತಾ ಆಗ್ತಾ ರಿಸೆಷನ್ ಇರ್ಬೋದು, ಗಮ್ಸ್ ಎಲ್ಲ ಕೆಳಗೆ ಸರಿಯೋದು, ಹಲ್ಲು ಅಲ್ಲಾಡೋದು, ಬೋನ್ ಲಾಸ್ ಆಗೋದು, ಇದು ಏಜ್ ಆಗ್ತಾ ಆಗ್ತಾ ಬರುತ್ತೆ. ಇನ್ನು ಸಣ್ಣ ವಯಸ್ಸಿನಲ್ಲೇ ಕೂಡ ಇತ್ತೀಚಿನ ದಿನಗಳಲ್ಲಿ ಪೆರಿಯೋಡಾಂಟಲ್ ಪ್ರಾಬ್ಲಮ್ಸ್ ತುಂಬಾ ಕಾಣಿಸ್ತಾ ಇದೆ. ನೀವು ಕೇಳಿರ್ಬೋದು, ವಯಸ್ಸಿನ್ನೂ ಅವ್ರಿಗೆ 28-29 ಇದೆ, ಹಲ್ಲೇ ಇಲ್ಲ ಬಾಯಲ್ಲಿ ಅಂತ ಹೇಳಿ. ಅದಕ್ಕೆ ನಾವು ಅಗ್ರೆಸಿವ್ ಪೆರಿಯೋಡಾಂಟೈಟಿಸ್ ಅಂತ ಕರಿತೀವಿ. ಅದು ಏಜ್ ರಿಲೇಟೆಡ್ ಇರುತ್ತೆ. ಕೆಲವೊಬ್ಬರಲ್ಲಿ ಕಾಣಿಸುತ್ತೆ. ಅದು ಪರ್ಟಿಕ್ಯುಲರ್ ಆಗಿ ಇದೇ ರೀಸನ್ ಅಂತ ಇರೋದಿಲ್ಲ. ಹೈಜೀನ್ ಮ್ಯಾಟರ್ ಆಗ್ಬೋದು. ಒನ್ ಆಫ್ ದ ಅಡಿಷನಲ್ ಫ್ಯಾಕ್ಟರ್ಸ್ ಇಟಿಯಾಲಜಿ ನಾವು ನೋಡ್ತಾ ಹೋದ್ರೆ, ಒನ್ ಆಫ್ ದ ಅಡಿಷನಲ್ ಫ್ಯಾಕ್ಟರ್ಸ್ ಅಥವಾ ಸಪೋರ್ಟಿಂಗ್ ಫ್ಯಾಕ್ಟರ್ಸ್ ನಿಮ್ದು ಹೈಜೀನ್ ಮೇಂಟೆನೆನ್ಸ್ ಇರುತ್ತೆ. ಅದು ಬಿಟ್ಟು ಕೆಲವ್ರಿಗೆ ಹೆರಿಡಿಟ್ರಿ ಇರುತ್ತೆ. ಇನ್ನ ಕೆಲವರು ಆರ್ಥೋಡಾಂಟಿಕ್ ಟ್ರೀಟ್ಮೆಂಟ್
ಮಾಡಿಸ್ಕೊಂಡಿದ್ದಾರೆ. ನಾನು ಆ ಥರ ಪೇಷಂಟ್ಸ್ನು ಕೂಡ ನೋಡಿದ್ದೀನಿ. ಈ ಆರ್ಥೋ ಪೇಷಂಟ್ಸ್ ನಲ್ಲಿ ಯೂಶುವಲಿ ನಾವೇನ್ ಮಾಡ್ತೀವಿ, ಕ್ಲಿಪ್ ಹಾಕಿ ಅವ್ರಿಗೆ ಹಲ್ಲು ಹಿಂದೆ ಮುಂದೆ ಇರೋದನ್ನ ಒಂದು ಫೋರ್ಸ್ ಅಲ್ಲಿ ನೀಟಾಗಿ ಅಲೈನ್ಮೆಂಟ್ ಮಾಡ್ಕೊಳ್ತೀವಿ, ಒಂದೇ ಲೆವೆಲ್ಗೆ ಇರುತ್ತೆ. ರೀಸೆಂಟ್ ಆಗಿ ಒಂದು ಕೇಸ್ ನೋಡಿದ್ವಿ ನಾವು. ಯಾರೋ ಹೀಗೆ ಆರ್ಥೋಡಾಂಟಿಸ್ಟ್ ಹತ್ರನೇ ಟ್ರೀಟ್ಮೆಂಟ್ ಮಾಡಿಸಿದ್ರು ಅಥವಾ ಇನ್ಯಾರ ಹತ್ರ ಟ್ರೀಟ್ಮೆಂಟ್ ಮಾಡಿಸಿದ್ರು, ವಿ ಡೋಂಟ್ ನೋ ದ ಹಿಸ್ಟ್ರಿ ಆಫ್ ಇಟ್. ಬಟ್ ಅವ್ರದ್ದು ಆರ್ಥೋ ಟ್ರೀಟ್ಮೆಂಟ್ ಆದ್ಮೇಲೆ ಹಲ್ಲೆಲ್ಲ ಉದ್ರೋಗಿದೆ ಪೇಷಂಟ್ ಇಂದು. ಬಿಕಾಸ್ ನೀವು ಯಾವ ಫೋರ್ಸ್ ಎಳಿತೀರಾ ಅದಕ್ಕೆ ಒಂದು ಲಾಜಿಕ್ ಇದೆ, ಅದಕ್ಕೆ ಅದೊಂದು ಸೈನ್ಸ್ ಇದೆ ಅಂಡ್ ಅದಕ್ಕೆ ಅದೊಂದು ಎಜುಕೇಶನ್ ಇದೆ. ಅದಕ್ಕೋಸ್ಕರನೇ ಆರ್ಥೋಡಾಂಟಿಕ್ಸ್ ಅಂತ ಒಂದು ಸ್ಪೆಷಾಲಿಟಿ ಇದೆ. ಸೊ ನೀವು ಮಾಡುವಾಗ ಹೇಗೆ ಬೇಕಾಗಲ್ಲಿ ಎಲ್ಲಿ ಬೇಕಲ್ಲಿ ಹಾಕಿ, ನಿಮ್ಮದು ಏನು ಬ್ರೇಸಸ್ನ ಹಾಕಿ ಯಾವ ಥರ ಬೇಕಾದರೂ ಯಾವ ವಯರ್ನ ಬೇಕಾದ್ರೆ ಯೂಸ್ ಮಾಡಿ ಹೆಂಗೆ ಬೇಕಾದ್ರೆ ಎಳ್ದಾಡಿ ಎಲ್ಲ ಮಾಡಿದಾಗ ನಮ್ಮ ಬಾಡಿ ಅದೇ ರೀತಿ ರಿಯಾಕ್ಟ್ ಮಾಡುತ್ತೆ. ಸೊ ಆಟೋಮೆಟಿಕ್ಲಿ ಬೋನ್ ಲಾಸ್ ಕಂಪ್ಲೀಟ್ ಇತ್ತು ಆ ಜಾಗದಲ್ಲಿ, ಒಸಿಡಿನ ಜಾಗದಲ್ಲಿ ಫುಲ್ ಬೋನ್ ಲಾಸ್ ಇತ್ತು ಆ್ಯಂಡ್ ಪೇಷಂಟ್ ಗಮ್ಸ್ ಎಲ್ಲ ಸ್ವೋಲನ್ ಇತ್ತು ಆ್ಯಂಡ್ ಇಟ್ ವಾಸ್ ನೆವರ್ ದ ಸೇಮ್. ಸೊ ಆ ಪೇಷಂಟ್ಗೆ ಮತ್ತಿನ್ನೇನು ಆಪ್ಷನ್ನೇ ಇಲ್ಲ, ನಮಗೆ ಹಲ್ಲಿನ ಕ್ಲಿಪ್ ಟ್ರೀಟ್ಮೆಂಟ್ ಆಯಿತು ಬಟ್ ಹಲ್ಲು ಅಲ್ಲಾಡ್ತಾ ಇದೆ. ಇವಾಗ ಉಪಯೋಗ ಏನು ಬಂತು, ಹಲ್ಲೆಲ್ಲ ತೆಗಿಬೇಕಾಯ್ತು ಮತ್ತು ಅವ್ರಿಗೆ ಇಂಪ್ಲಾಂಟ್ಸ್ ಹಾಕಿ ರೆಸ್ಟೋರ್ ಮಾಡಬೇಕಾಯ್ತು ನಾವು. ಸೊ ಈವನ್ ಟ್ರೀಟ್ಮೆಂಟ್ನ ನೀವು ಚೂಸ್ ಮಾಡುವಾಗ, ಡಾಕ್ಟರ್ಸ್ನ ಚೂಸ್ ಮಾಡುವಾಗೂ ಕೂಡ ಯು ಶುಡ್ ಬಿ ಲಿಟಲ್ ಅವೇರ್ ಆಫ್ ಇಟ್. ಸರಿ ಡಾಕ್ಟರ್ ಹರ್ಷಿತಾ ಅವರೇ, ನೀವೆಷ್ಟೊತ್ತು ಹಲ್ಲಿನ ಹಾಗೂ ವಸಡಿನ ಸಮಸ್ಯೆಗಳ ಬಗ್ಗೆ ಮಾತಾಡಿದ್ರಿ. ಅದನ್ನ ಹೊರತುಪಡಿಸಿ ಇನ್ನೂ ಯಾವೆಲ್ಲ ಬಾಯಿಯ ಸಮಸ್ಯೆಗಳು ಕಂಡು ಬರಬಹುದು, ಹಾಗೆ ಅದನ್ನ ತಡೆಗಟ್ಟೋಕೆ ನಾವು ಏನೆಲ್ಲ ಮುನ್ನೆಚ್ಚರಿಕಾ ಕ್ರಮಗಳನ್ನ ಪಾಲಿಸಬಹುದು? ಬಾಯಲ್ಲಿ ಬೆಸ್ಟ್ ಪಾರ್ಟ್ ಏನು ಅಂತ ಹೇಳಿದ್ರೆ, ನಮ್ಗೆ ಎಮರ್ಜೆನ್ಸಿ ಅನ್ನೋ ತುಂಬಾ ಕಡಿಮೆ ಇಫ್ ಯು ಟೇಕ್ ದ ಪ್ರಿವೆಂಟಿವ್ ಕೇರ್. ಯಾಕಂದ್ರೆ ನಂಗೆ ಗೊತ್ತಾಗ್ತಾ ಇರುತ್ತೆ, ಬಾಯಲ್ಲಿ ನೋಡಿದಾಗ ನಮಗೆ ಕಾಣಿಸೋದ್ರಿಂದ ನಿಮ್ಗೆ ವಿಸಿಬಲ್ ಇಂಡಿಕೇಟರ್ ಇದೆ ಅಲ್ಲಿ. ಸೊ ಅದು ಇಮಿಡಿಯೇಟ್ ಆಗಿ ಗೊತ್ತಾದ ತಕ್ಷಣ ಆಕ್ಟ್ ಮಾಡಿದ್ರೆ ಎಮರ್ಜೆನ್ಸಿ ಅನ್ನೋ ಸಿಚುವೇಶನ್ ಬರಲ್ಲ. ಎಮರ್ಜೆನ್ಸಿ ಅಂದ್ರೆ ಯಾವುದು? ಎಕ್ಸಾಂಪಲ್ ಫ್ರಾಕ್ಚರ್ಸ್ ಇರ್ಬೋದು, ಅಥವಾ ಮಕ್ಕಳೇನೋ ಆಟ ಆಡ್ತಾ ಇರ್ತಾರೆ, ಬಿದ್ದು ಬಿಡ್ತಾರೆ, ಆ ಟೈಮಲ್ಲಿ ಹಲ್ಲು ಬಿದ್ದು ಬರುತ್ತೆ, ಇಲ್ಲ ಹಲ್ಲು ಅರ್ಧಕ್ಕೆ ಮುರ್ಕೊಂಡಿರುತ್ತೆ, ಕೆಲವೊಂದೊಂದ್ಸತಿ ಹಲ್ಲೆ ಪೂರ್ತಿ ಕಿತ್ತು ಕೈಗೆ ಬರುತ್ತೆ. ಸೊ ಅಂತ ಟೈಮಲ್ಲಿ ಪೇರೆಂಟ್ಸಿಗೆ ನಾವೊಂದು ಹೇಳೋದೇನು ಅಂದ್ರೆ, ಆ ಥರ ಹಲ್ಲು ಬಂದ ತಕ್ಷಣ ಪ್ಯಾನಿಕ್ ಆಗಬೇಡಿ, ಇಮಿಡಿಯೇಟ್ ಆಗಿ ಆ ಹಲ್ಲನ್ನ ನೀರಲ್ಲಿ ತೊಳೆಯೋದು, ಬೇರೆ ಒಂದ್ರಲ್ಲಿ ತೊಳೆಯೋದು, ಇದನ್ನ ಮಾಡಬೇಡಿ. ಮಿಲ್ಕ್ ಅಲ್ಲಿ ಸ್ಟೋರ್ ಮಾಡಿ, ಇಲ್ಲ ಅಂತ ಹೇಳಿದ್ರೆ ಪೇಷಂಟ್ ಇಂದ ಏನ್ ಸಲೈವ ಇರುತ್ತೆ ಅದನ್ನ ಹಾಗೆ ಅದೇ ಸಲೈವಲ್ಲೇ ಇಟ್ಕೊಂಡು ಇಮಿಡಿಯೇಟ್ ಆಗಿ ನಿಮ್ಗೆ ಯಾವ ಡೆಂಟಿಸ್ಟ್ ಹತ್ರದಲ್ಲಿ ನಿಯರ್ ಬೈ ರೀಚ್ ಆಗಕ್ಕಿರತ್ತೆ ಆ ಡೆಂಟಿಸ್ಟ್ ನ ರೀಚ್ ಮಾಡಿದ್ರೆ ಅವರು ಕೆಲವೊಂದೊಂದು ಕ್ಲಿನಿಕಲ್ ಪ್ರೊಸೀಜರ್ಸ್ ಇರುತ್ತೆ, ಅದನ್ನ ಮಾಡ್ಕೊಂಡು ಮತ್ತೆ ವಾಪಸ್ ಅದೇ ಜಾಗದಲ್ಲಿ ಆ ಹಲ್ಲನ್ನೇ ಇಟ್ಟು ರೀಇಂಪ್ಲಾಂಟ್ ಮಾಡೋ ಚಾನ್ಸಸ್ ಇರುತ್ತೆ. ಸೊ ಇದು ಬಂದು ಒನ್ ಆಫ್ ದ ಮೇಜರ್ ಡೆಂಟಲ್ ಎಮರ್ಜೆನ್ಸಿ ಅನ್ನೋದು, ಅದು ಎಸ್ಪೆಷಲಿ ಇನ್ ಕಿಡ್ಸ್. ಅದನ್ನ ಬಿಟ್ಟು ಅಂತ ಹೇಳಿದ್ರೆ ನಾವು ಸ್ವೆಲ್ಲಿಂಗ್, ಪೇನ್, ಪಸ್, ಇದನ್ನೆಲ್ಲ ನಾವು ಒಂದು ಡೆಂಟಲ್ ಎಮರ್ಜೆನ್ಸಿ ಅಂತ ಕನ್ಸಿಡರ್ ಮಾಡ್ಬೋದು. ಸ್ವೆಲ್ಲಿಂಗ್ ಸ್ಟಾರ್ಟಿಂಗ್ ಅಲ್ಲಿ ಆ ಒಂದು ಹಲ್ಲಿನ ಪೋರ್ಷನ್ ಅಲ್ಲಿ ಸ್ವೆಲ್ಲಿಂಗ್ ಬರಬೇಕು ಅಂದ್ರೆ ನಿಮ್ ಪ್ರಾಬ್ಲಮ್ ಏನಿಲ್ಲ ಅಂದ್ರೆ ಒಂದು 6 to 7 months ಬಿಫೋರ್ ಇರುತ್ತೆ. ಹೆಂಗೆ ಹೇಳ್ತಾರೆ ಪೇಷಂಟ್ಸ್ ಬಂದಾಗ ಅಂದ್ರೆ, ಡಾಕ್ಟರ್ ನೆನ್ನೆ ನೋವು ಬಂತು ಇವತ್ತು ಸ್ವೆಲ್ಲಿಂಗ್ ಬಂದ್ಬಿಟ್ಟಿದೆ ಅಂತ. ಡೆಫಿನೆಟ್ಲಿ ನೋ, ಆ ಥರ ಆಗೋದೇ ಇಲ್ಲ. ನಿಮಗೆ ಅದು ಪೇನ್ ಬಂದು ಹೋಗಿ ಮಾಡಿ ಒಂದು 6 to 7 months ಆದ್ಮೇಲೆ ಅದು ಸ್ವೆಲ್ಲಿಂಗ್ ಆಗಿ ಕಾಣಿಸ್ಕೊಳ್ಳುತ್ತೆ. ಸೊ ಆ ಒಂದು ಸ್ವೆಲ್ಲಿಂಗ್ ಎಮರ್ಜೆನ್ಸಿನೂ ಕೂಡ ನಾವು ಇಮಿಡಿಯೇಟ್ ಅಟೆಂಡ್ ಮಾಡಬೇಕಾಗುತ್ತೆ. ಸ್ವೆಲ್ಲಿಂಗ್ ಇದೆ ಬಿಡು, ಅದಕ್ಕೆ ಅಮೃತಾಂಜನ್ ಹಚ್ಚೋದಿರ್ಬೋದು, ಬಿಸಿ ಶಾಖ ಕೊಡೋದಿರ್ಬೋದು, ಅಥವಾ ಮತ್ತೆ ಲವಂಗದ ಎಣ್ಣೆ ಹಚ್ಚಿದೀವಿ ಮತ್ತೇನೋ ಹಚ್ಚಿದ್ರೆ ಅದು ಕಮ್ಮಿ ಆಗುತ್ತೆ. ಸೊ ಇದೆಲ್ಲಾನು ಕೂಡ ಮಾಡೋದ್ರಿಂದ ಇನ್ನೂ ಅದು ಸಿಚುವೇಶನ್ ವರ್ಸ್ಟ್ ಮಾಡ್ತಾನೆ ಹೋಗ್ತೀವಿ, ಬಿಟ್ರೆ ಅದೇನು ಸಾಲ್ವ್ ಆಗೋದಿಲ್ಲ. ಅಂಡ್ ರಿಸ್ಟ್ರಿಕ್ಟೆಡ್ ಮೌತ್ ಓಪನಿಂಗ್ ಅಂತಾನು ಒಂದಿರುತ್ತೆ, ಅಂದ್ರೆ ಬಾಯಿ ಫುಲ್ ಓಪನ್ ಮಾಡೋಕ್ಕಾಗಲ್ಲ, ಅದು ಕೂಡ ಒಂದು ಡೆಂಟಲ್ ಪ್ರಾಬ್ಲಮ್. ಸೊ ಮಿನಿಮಮ್ ಇಷ್ಟು ಬಾಯಿ ನಾನು ಓಪನ್ ಮಾಡಬೇಕಾಗತ್ತೆ, ಆಲ್ ಆಫ್ ಅ ಸಡನ್ ಓಪನ್ ಮಾಡೋಕ್ಕಾಗಲ್ಲ. ಅಥವಾ ಕೆಲವ್ರಿಗೆ ಆಕಳಿಸ್ತಾ ನಾವು ಜೋರಾಗಿ ಓಪನ್ ಮಾಡಿ DMJ ಲಾಕ್ ಆಗಿ ಅವ್ರು ಮತ್ತೆ ಬಾಯ್ ಕ್ಲೋಸ್ ಮಾಡ್ಲಿಕ್ಕಾಗಲ್ಲ, ಅದನ್ನು ಕೂಡ ನಾವು ಇಮಿಡಿಯೇಟ್ ಆಗಿ ಅಟೆಂಡ್ ಮಾಡ್ಬೇಕಾಗತ್ತೆ. ಹಾಗೆ ಬಿಡ್ಲಿಕ್ಕೆ ಬರಲ್ಲ ಅದನ್ನೆಲ್ಲ. ಸೊ ಅದನ್ನು ಇಮಿಡಿಯೇಟ್ ಆಗಿ ಅಟೆಂಡ್ ಮಾಡ್ಬೇಕಾಗತ್ತೆ. ಬಾಯ ಭಾಗಗಳು ನಮ್ಗೆ ಕನ್ನಡಿಯಲ್ಲಿ ಕಾಣೋದ್ರಿಂದ ಬಾಯ ಆರೋಗ್ಯ ನಿರ್ವಹಿಸೋದು ಸುಲಭ ಅಂತ ನೀವು ಹೇಳ್ತಿದ್ದೀರಿ. ಇನ್ನೊಂದು ಕುತೂಹಲಕಾರಿ ಪ್ರಶ್ನೆ ಏನಂದ್ರೆ, ಈ ಧೂಮಪಾನ, ಮದ್ಯಪಾನ ಇತ್ಯಾದಿ ಚಟಗಳು ನಮ್ಮ ಬಾಯ ಆರೋಗ್ಯದ ಮೇಲೆ ಹೇಗೆ ಸಮಸ್ಯೆಗಳನ್ನು ಉಂಟು ಮಾಡುತ್ತೆ ಡಾಕ್ಟರ್? ಇದ್ರ ಬಗ್ಗೆ ಹೇಳಿ. ಧೂಮಪಾನ, ಮದ್ಯಪಾನ ಅದು ಬಾಯಿ ಮೇಲೆ ಅಷ್ಟೇ ಎಲ್ಲಾದ್ರ ಮೇಲೂ ಪರಿಣಾಮ ಬೀರುತ್ತೆ. ಬಾಯಿ ಮೇಲೆ ಎಕ್ಸಾಕ್ಟ್ ಆಗಿ ಹೇಗಿರುತ್ತೆ ಅಂತ ಹೇಳಿದ್ರೆ, ಟೊಬ್ಯಾಕೋ ಇರ್ಬೋದು ಅಥವಾ ಸ್ಮೋಕಿಂಗ್ ಇರ್ಬೋದು, ಅದ್ರೊಳಗೆ ಏನ್ ನಿಕೋಟಿನ್ ಇರುತ್ತೆ. ಸೊ ಅದು ಒಂದ್ ಲೆವೆಲಿಗೆ ನಿಮ್ಗೆ ಸ್ಟಿಮ್ಯುಲೆಂಟ್ ಆಗಿ ಆಕ್ಟ್ ಮಾಡುತ್ತೆ ಅಂತ ನಾವು ಯೂಶಲಿ ಅದಕ್ಕೆ ಅಡಿಕ್ಟ್ ಆಗ್ಬಿಡ್ತೀವಿ. ಫಸ್ಟ್ ಮೆಲ್ಲಗೆ ಎಲ್ಲಡಿಕೆಯಿಂದ ಶುರು ಆಗುತ್ತೆ, ಅದಕ್ಕೆ ಒಂದು ಸ್ವಲ್ಪ ತಂಬಾಕು ಆ್ಯಡ್ ಮಾಡ್ಕೊಳ್ತಾರೆ, ಅದು ಸ್ವಲ್ಪ ಬೆಟರ್ಮೆಂಟ್ ಆಗುತ್ತೆ ಅಂತ. ಮೇಜರ್ ಕಾಸ್ ಅಥವಾ ಮೇಜರ್ ಇದರಿಂದ ಡ್ರಾಬ್ಯಾಕು ಏನು ಅಂತ ಹೇಳಿದ್ರೆ, ದೇ ವಿಲ್ ಬಿ ಮೋರ್ ಪ್ರೋನ್ ಫಾರ್ ಕ್ಯಾನ್ಸರ್. ಸೊ ಈ ತರ ಕ್ಯಾನ್ಸರ್ ಪೇಷಂಟ್ಸ್ಗಳು ತುಂಬಾ ಅಗ್ರೆಸಿವ್ ಕ್ಯಾನ್ಸರ್ ಕೂಡ ಇರುತ್ತೆ. ಸ್ಕ್ವಾಮಸ್ ಸೆಲ್ ಕಾರ್ಸಿನೋಮಾ ಇರ್ಬೋದು, ಟೊಬ್ಯಾಕೋ ರಿಲೇಟೆಡ್ ಕ್ಯಾನ್ಸರ್ಸ್, ಏನು ಓರಲ್ ಮೌತ್ ಕ್ಯಾನ್ಸರ್ಸ್ ಇರುತ್ತಲ್ಲ, ಬಹಳ ಅಗ್ರೆಸಿವ್ ಇರ್ತವೆ ಅವು. ಸೊ ಇಮಿಡಿಯೇಟ್ ಆಗಿ ನೀನು ಒಂದು ಪೋರ್ಷನ್ನೇ ಅದನ್ನ ಕಟ್ ಮಾಡಿ ತೆಗೆಯೋದು ಬಿಟ್ಟು ಮತ್ತೆ ಬೇರೇನೋ ಆಪ್ಷನ್ನೇ ಇರೋದಿಲ್ಲ. ಕೀಮೋ ಕೊಟ್ಟು ರೆಡಿ ಮಾಡ್ತೀನಿ, ಇದು ಮಾಡ್ತೀನಿ ಅನ್ನೋದಕ್ಕಿಂತ ಮೋಸ್ಟ್ ಆಫ್ ಆಲ್ ಇಟ್ ವಿಲ್ ಬಿ ಆಲ್ವೇಸ್ ಎಕ್ಸಿಷನ್ ಅಂಡ್ ಸರ್ಜಿಕಲ್ ಎಕ್ಸಿಷನ್ ಅಂಡ್ ದೆನ್ ಪ್ರೊಸ್ಥೆಟಿಕ್ ರಿಪ್ಲೇಸ್ಮೆಂಟ್. ಅರ್ಧಕ್ಕರ್ಧ ಟಂಗೆ ಹೋಗುತ್ತೆ, ಅರ್ಧಕ್ಕರ್ಧ ಪ್ಯಾಲೆಟೇ ಹೋಗುತ್ತೆ. ಬಟ್ BP ಇಲ್ಲ, ಶುಗರ್ ಇಲ್ಲ, ಬೇರೆ ಏನು ಮೇಜರ್ ಹೆಲ್ತ್ ಕನ್ಸರ್ನ್. ಬಟ್ ಕ್ಯಾನ್ಸರ್ ಇಂದ ಬಾಯಿ ಕಟ್ ಮಾಡಿದ್ರು, ಅದ್ ಮಾಡಿದ್ರು, ಅಲ್ಲಿ ಪೈಪ್ ಹಾಕಿದ್ದಾರೆ, ಇಲ್ಲಿ ಪೈಪ್ ಹಾಕಿದ್ದಾರೆ. ಅಂಡ್ ಇನ್ನೂ ಸಣ್ಣದಾಗಿ ಹೇಳ್ಬೇಕು ಅಂದ್ರೆ ಸ್ಟೇನ್ಸ್ ಇರ್ಬೋದು. ಯಾರೇ ಸ್ಮೋಕ್ ಮಾಡ್ತಿರಂದ್ರೆ ಅವ್ರ ಬಾಯಲ್ಲೆಲ್ಲ ಸ್ಟೇನ್ಸ್ ಕಾಣಿಸುತ್ತೆ. ಟೊಬ್ಯಾಕೋ ಚೀವರ್ಸ್ ಅಂದ್ರೆ ಅವ್ರ ಬಾಯಲ್ಲಿ ಸ್ಟೇನ್ಸ್ ಕಾಣಿಸುತ್ತೆ. ಇನ್ನು ಡಾಕ್ಟರ್, ಬಾಯ ಆರೋಗ್ಯವನ್ನ ನಿರ್ವಹಿಸಲು ಹಾಗೆ ಅದನ್ನ ಉತ್ತೇಜಿಸಲು ದಂತ ವೈದ್ಯಶಾಸ್ತ್ರದಲ್ಲಿ ಏನೆಲ್ಲ ಪ್ರಗತಿಗಳು ಅಥವಾ ಅಡ್ವಾನ್ಸಸ್ ಬಂದಿವೆ, ಇದ್ರ ಬಗ್ಗೆ ಹೇಳಿ.
ಹಾಗೆ ನೋಡ್ಕೊಂತಾ ಬಂದ್ರೆ ಫಸ್ಟ್ ನಾವು ಲೇಸರ್ಸ್ ಹೇಳ್ಬೋದು. ಇವಾಗ ಲೇಸರ್ಸ್ ಇಂದ ಪೇನ್ಲೆಸ್ ಸರ್ಜರೀಸ್ ಸ್ಟಾರ್ಟ್ ಆಗಿದೆ, ಬ್ಲಡ್ ಲೆಸ್ ಪೇನ್ಲೆಸ್ ಸರ್ಜರೀಸ್ ಇದೆ. ಸೊ ಈ ಹೊಸಡು ಸರ್ಜರಿ ಎಲ್ಲ ಫಸ್ಟ್ ಮಾಡ್ಬೇಕಾದ್ರೆ ನಾವು ಕಟ್ ಮಾಡಿ ಓಪನ್ ಮಾಡ್ಕೊಂಡು ಅಲ್ಲಿ ಬ್ಲೀಡಿಂಗ್ ಇಶ್ಯೂಸ್ ಇರ್ತಿತ್ತು, ಅದನ್ನೆಲ್ಲ ಫೀಲ್ಡ್ ಕ್ಲಿಯರ್ ಇರ್ತಿರ್ಲಿಲ್ಲ ನಮ್ಗೆ ಮಾಡಕ್ಕೆ. ಸೊ ಈ ತರ ಎಲ್ಲ ಇಶ್ಯೂಸ್ ಇರ್ತಿತ್ತು. ಇವಾಗ ಎವ್ರಿಥಿಂಗ್ ಇಸ್ ಪೇನ್ಲೆಸ್. ಲೇಸರ್ಸ್ ಯೂಸ್ ಮಾಡೋದ್ರಿಂದ ಅದು ಪೇನ್ಲೆಸ್ ಇರುತ್ತೆ ಅಂಡ್ ನಿಮ್ಗೆ ಕ್ಲಿಯರ್ ವಿಷನ್ ಸಿಗುತ್ತೆ. ಟೂ ಮಚ್ ಆಫ್ ಬ್ಲೀಡಿಂಗ್ ಇರೋದಿಲ್ಲ. ಅಲ್ಲೇ ಬ್ಲಡ್ ವೆಸಲ್ಸ್ ಅನ್ನ ಅವರು ಬರ್ನ್ ಮಾಡೋದ್ರಿಂದ ಸೊ ಅಲ್ಲಿ ಟೂ ಮಚ್ ಆಫ್ ಬ್ಲೀಡಿಂಗ್ ಕೂಡ ಇರೋದಿಲ್ಲ. ನೆಕ್ಸ್ಟ್ ಮೈಕ್ರೋಸ್ಕೋಪಿಕ್ ಎಂಡೋಡಾಂಟಿಕ್ಸ್ ಇರ್ಬೋದು. ಫಸ್ಟ್ ಎಲ್ಲ ಹಾಗೆ ನಾವು ಕೈಯಲ್ಲಿ ಎಂಡೋಡಾಂಟಿಕ್ಸ್ ಮಾಡ್ತಿದ್ವಿ, ರೂಟ್ ಕೆನಾಲ್ ಮಾಡ್ತಿದ್ವಿ. ಈಗ ಮೈಕ್ರೋಸ್ಕೋಪ್ ನ ಯೂಸ್ ಮಾಡಿ ಯು ವಿಲ್ ಹ್ಯಾವ್ ಅ ಬೆಟರ್ ವಿಷನ್. ಫಸ್ಟ್ ಎಲ್ಲ ಹ್ಯಾಂಡ್ ಫೈಲ್ಸ್ ಅಲ್ಲಿ ರೂಟ್ ಕೆನಾಲ್ ಮಾಡ್ತಿದ್ವಿ, ಈಗ ರೋಟರಿ ಇನ್ಸ್ಟ್ರೂಮೆಂಟ್ಸ್ ಹ್ಯಾವ್ ಕಮ್. ಅಂಡ್ ನಾವು ಅಳತೆ ತಗೊಳ್ಳೋ ಮಟೀರಿಯಲ್ ಇರ್ಬೋದು. ಫಸ್ಟ್ ಎಲ್ಲ ತುಂಬಾ ಹಳೆ ಮಟೀರಿಯಲ್ಸ್ ಇರ್ತಿತ್ತು, ಈಗ ನಮ್ದು ಎಲ್ಲದೂ ಟಾಪ್ ಗ್ರೇಡ್ ಆಗೋಗಿದೆ. ಒಂದು ಲೈಟ್ ಕ್ಯೂರು, ಪಟ್ಟಿ, ಈ ತರ ಎಲ್ಲ ಬೇರೆ ಬೇರೆ ಮಟೀರಿಯಲ್ ಇದೆ ಅಳತೆ ತಗೊಳ್ಳೋದು. ಈಗಂತೂ ಇನ್ನೂ ಎಷ್ಟು ಅಡ್ವಾನ್ಸ್ಮೆಂಟ್ ಇದೆ ಅಂತ ಹೇಳಿದ್ರೆ ಕೈಯಲ್ಲೂ ಅಳತೆ ತೆಗೆಯೋದಿಲ್ಲ, ಇಂಟ್ರಾಓರಲ್ ಸ್ಕ್ಯಾನರ್ಸ್ ಬಂದ್ಬಿಟ್ಟಿದೆ ಇವಾಗ. ಸೊ ಇಮಿಡಿಯೇಟ್ ಆಗಿ ಆ ಸ್ಕ್ಯಾನರ್ ನ ತಗೊಂಡು ನೀವು ಬಾಯೊಳಗಡೆ ಲೈಟ್ ಎಲ್ಲ ಬಿಟ್ಟು ಸ್ಕ್ಯಾನ್ ಮಾಡಿದ ತಕ್ಷಣ ಆಟೋಮ್ಯಾಟಿಕಲಿ ಅದು ಅಳತೆ ಬಂದೋಗುತ್ತೆ. ಆ ಕ್ಯೂಂಬಸಮ್ ಪ್ರೋಸೆಸ್ಸೇ ಇಲ್ಲ. ನಾವು ಫುಲ್ ಏನೋ ಅಳತೆ ತಗೊಳಕ್ ಬಾಯೆಲ್ಲ ಗಲೀಜಾಗುತ್ತೆ, ಮಟೀರಿಯಲ್ ಎಲ್ಲ ಬಾಯಿ ಸುತ್ತಾ ಇರುತ್ತೆ, ಪೇಷಂಟ್ ಅದೆಲ್ಲ ಒರೆಸ್ಕೊಳ್ಬೇಕು, ಅದೊಂದು ಇರೋದೇ ಇಲ್ಲ. ಅಂಡ್ ಬ್ರೇಸಸ್ ಎಲ್ಲ ಬಂತು ಅಂದ್ರೆ ಈಗ ಕ್ಲಿಪ್ ಹಾಕ್ಸ್ಕೊಂಡಿರೋದು ಫಸ್ಟ್ ಮಕ್ಳಿಗೆಲ್ಲ ಕನ್ಸರ್ನ್ ಇರ್ತಿತ್ತು, ಕಾಣಿಸುತ್ತೆ ಎವ್ರಿ ಮಂತ್ ಹೋಗ್ಬೇಕು ನಾವು ಟೈಟ್ ಮಾಡಿಸ್ಕೊಳಕ್ಕೆ ಅದು ಇದು. ಸೊ ಈಗ ಇನ್ವಿಸಿಲೈನ್ ಅಂತ ಇನ್ವಿಸಿಬಲ್ ಬ್ರೇಸಸ್ ಬಂದಿದೆ. ಸೊ ಕಾಣಿಸೋದೇ ಇಲ್ಲ, ನೀವು ಇವನ್ ಟ್ರೀಟ್ಮೆಂಟ್ ಮಾಡ್ಕೊಂತಿದ್ದೀರಾ ಅನ್ನೋದು ಕೂಡ ನಮ್ಮ ಪಕ್ಕದವ್ರಿಗೂ ಕೂಡ ಗೊತ್ತಾಗೋದಿಲ್ಲ. ಇಂಪ್ಲಾಂಟ್ಸ್ ಇದೆ, ಹಲ್ಲು ಅವಾಗೆಲ್ಲ ನೆಕ್ಸ್ಟ್ ಹಾಕೋದು ತೆಗಿಯೋದು ಒಂದೇ ಆಪ್ಷನ್, ಅದು ಬಿಟ್ರೆ ಮತ್ತೆಲ್ಲ ಫಿಕ್ಸ್ ಮಾಡ್ಕೋಬೇಕು, ಎರಡೇ ಆಪ್ಷನ್ ಇತ್ತು ಫಸ್ಟ್ ಎಲ್ಲ. ಈಗ ಇಂಪ್ಲಾಂಟ್ಸ್ ಅನ್ನೋದು ಬಂದಿದೆ, ಖಾಲಿ ಇರೋ ಜಾಗದಲ್ಲಿ ಸ್ಕ್ರೂನ ಹಾಕಿ, ದಟ್ ಇಸ್ ಇವನ್ ಬೆಟರ್ ಫಾರ್ ದ ಅಡ್ಜಸೆಂಟ್ ಟೀತ್ ಆಲ್ಸೋ. ಅಕ್ಕಪಕ್ಕ ಇರೋ ಹಲ್ಲಿಗೆ ನಾವೇನು ಹಾಮೆ ಮಾಡ್ತಾ ಇಲ್ಲ, ಎಲ್ಲಿ ಹೊಸಡು ಕಾಲಿದೆ ಆ ಜಾಗಕ್ಕೆ ಮಾತ್ರ ಆಕ್ಟ್ ಮಾಡ್ತಾ ಇದೀವಿ ನಾವು. ಸೊ ಹಂಗಾಗಿ ಆ ಇಂಪ್ಲಾಂಟ್ಸ್ ಅನ್ನೋದು ಬಂದಿದೆ. ಸ್ಮೈಲ್ ಡಿಸೈನಿಂಗ್ ಇದೆ, ಹಿಂದೆ ಮುಂದೆ ಹಲ್ಲಿರುತ್ತೆ, ಮೇಲೆ ಕೆಳಗೆ ಇರುತ್ತೆ, ಒಂದು ಚಿಕ್ಕ ಒಂದು ದೊಡ್ಡ ಇರುತ್ತೆ. ಬಟ್ ಐ ಡಿಸರ್ವ್ ಅ ಬೆಟರ್ ಸ್ಮೈಲ್ ಅಂತ ಅನ್ಸ್ಕೊಳ್ಳೋರು ದೇ ಕ್ಯಾನ್ ಗೋ ಫಾರ್ ಸ್ಮೈಲ್ ಡಿಸೈನಿಂಗ್. ಅಂಡ್ ದೆನ್ ಇವನ್ ಟೆಲಿಡೆಂಟಿಸ್ಟ್ರಿ ಇಸ್ ಆಲ್ಸೋ ನವ ಡೇಸ್. ಲೈಕ್ ರಿಮೋಟ್ ಏರಿಯಾಸ್ ಅದಲ್ಲೆಲ್ಲ ರೀಚ್ ಆಗಕ್ಕಾಗಲ್ಲ ಡೆಂಟಿಸ್ಟ್, ಅವ್ರಿಗೆ ವಾಟ್ಸ್ಆಪ್ ಅಲ್ಲಿ ಇರ್ಬೋದು, ಫೋನ್ ಕಾಲ್ಸ್ ಅಲ್ಲಿ ಇರ್ಬೋದು, ಅಲ್ಲಿ ನಾವು ಇಮಿಡಿಯೇಟ್ ಮೆಷರ್ಸ್ ಏನ್ ಮಾಡ್ಬೋದು ಅವ್ರಿಗೆ, ಅಥವಾ ಇಮಿಡಿಯೇಟ್ ರೆಮಿಡಿ ಏನ್ ಕೊಡ್ಬೋದು, ಅದನ್ನ ವಿ ಕ್ಯಾನ್ ಡೂ ಇಟ್. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತೂ ನವ ಡೇಸ್ ಡೆಂಟಿಸ್ಟ್ರಿ ಡಯಾಗ್ನೋಸಿಸ್ ಅಲ್ಲಿ ತುಂಬಾನೇ ಯೂಸ್ ಆಗ್ತಾ ಇದೆ. ಏನೇ ಒಂದು ಡಯಾಗ್ನೋಸಿಸ್ ಇರ್ಬೋದು, ಟ್ರೀಟ್ಮೆಂಟ್ ಪ್ಲಾನಿಂಗ್ ಇರ್ಬೋದು, ಎಲ್ಲದ್ರಲ್ಲೂ ಕೂಡ ಇವನ್ ವಿ ಆರ್ ಯೂಸಿಂಗ್ AI. ಇಷ್ಟೆಲ್ಲ ಪ್ರಗತಿಗಳು ಡೆಂಟಿಸ್ಟ್ರಿಲಿ ಇರೋದ್ರಿಂದ ಯಾವ ರೀತಿಯ ಹೆದರಿಕೆ ಅಥವಾ ಹಿಂಜರಿಕೆ ಇಲ್ಲದೆ ದಂತ ವೈದ್ಯರನ್ನ ಆಗಾಗ ಭೇಟಿ ಮಾಡಿ ಅಂತ ನೀವು ಹೇಳ್ತಿದ್ದೀರಾ ಅಲ್ವಾ? ಖಂಡಿತವಾಗ್ಲು. ಸರಿ, ಈಗ ಚಿಕ್ಕ ಮಕ್ಕಳಲ್ಲಿ ಮತ್ತೆ ವಯಸ್ಸಾದವರಲ್ಲಿ ಬಾಯಿ ಆರೋಗ್ಯವನ್ನ ನಿರ್ವಹಿಸೋದು ಬಹಳ ಕಷ್ಟ ಅಲ್ವಾ? ಏನ್ ಸಲಹೆ ನೀಡ್ತೀರಾ? ಚಿಕ್ಕ ಮಕ್ಕಳಲ್ಲಾಗ್ಲಿ ಅಥವಾ ವಯಸ್ಸಾದವರಲ್ಲಾಗ್ಲಿ ಇಬ್ರಲ್ಲೂ ಕೂಡ ಪೇರೆಂಟ್ಸ್ ಅನ್ನೋರು ತುಂಬಾ ಇಂಪಾರ್ಟೆಂಟ್ ರೋಲ್ನ ಪ್ಲೇ ಮಾಡ್ತಾರೆ. ಎಕ್ಸಾಂಪಲ್, ಇವಾಗ ನನ್ನ ಮಗಳದು ಬಾಯಿ ಹೇಗಿರ್ಬೇಕು ಅನ್ನೋದಕ್ಕೂ ನಾನೇ ರೆಸ್ಪಾನ್ಸಿಬಿಲಿಟಿ ತಗೋಬೇಕು, ನನ್ನ ಅಪ್ಪನ ಬಾಯಿ ಹೇಗಿರ್ಬೇಕು ಅನ್ನೋದಕ್ಕೂ ಕೂಡ ನಾನೇ ರೆಸ್ಪಾನ್ಸಿಬಿಲಿಟಿ ತಗೊಳ್ಬೇಕು. ಸಣ್ಣ ಮಕ್ಕಳಲ್ಲಿ ಅಂತ ಬಂದಾಗ ಅವ್ರಿಗೆ ಏಜ್ ತುಂಬಾ ಚಿಕ್ಕದಿರೋದ್ರಿಂದ ಅವರಿಗೆ ಗೊತ್ತಾಗೋದಿಲ್ಲ ಹೇಗೆ ಬ್ರಷ್ ಮಾಡಬೇಕು ಅಂತ. ಸೊ ಇಟ್ ಈಸ್ ದ ಡ್ಯೂಟಿ ಆಫ್ ಎವ್ರಿ ಸಿಂಗಲ್ ಪೇರೆಂಟ್ ಟು ಮಾನಿಟರ್ ಹೌ ದೇ ಬ್ರಷ್ ಎವ್ರಿ ಡೇ. ನನ್ನ ಮಗಳು ಬ್ರಷ್ ಮಾಡ್ತಿದ್ದಾಳ ಇಲ್ವಾ, ಇಟ್ ಈಸ್ ಅ ವೆರಿ ಸ್ಮಾಲ್ ಥಿಂಗ್, ಬಟ್ ಆ ಜಾಗದಲ್ಲಿ ನಾವು ನಿಂತು ಅವಳು ಎಷ್ಟೊತ್ತು ಬ್ರಷ್ ಮಾಡ್ತಿದ್ದಾಳೆ, ಕರೆಕ್ಟಾಗಿ ಉಚ್ತಿದ್ದಾಳ, ಮೇಲೆ ಕೆಳಗೆ ಉಚ್ತಿದ್ದಾಳ, ಹಿಂದೆ ಮುಂದೆ ಉಚ್ತಿದ್ದಾಳ, ಬ್ರಷ್ ಬರೀ ಪೇಸ್ಟ್ ತಿಂತಿದ್ದಾಳ. ಸಣ್ಣ ಮಕ್ಳಿಗೆ ಗೊತ್ತಾಗೋದೇ ಇಲ್ಲ ಅದು ಹೇಗೆ ಬ್ರಷ್ ಮಾಡ್ತಿದ್ದಾರೆ, ಹೇಗೆ ಅದನ್ನ ಫಾಲೋ ಮಾಡ್ತಿದ್ದಾರೆ ಅನ್ನೋದನ್ನ ನಾವು ಮಾನಿಟರ್ ಮಾಡಲೇಬೇಕಾಗತ್ತೆ. ಕೇರೀಸ್ ಪ್ರೋನ್ ಇರ್ತಾರೆ ಅವರು, ಸೊ ಹಾಗಾಗಿ ಜಾಸ್ತಿ ಹುಳುಕಾಗೋ ಚಾನ್ಸಸ್ ಇರೋದ್ರಿಂದ ಫ್ಲೂರೈಡ್ ಅಪ್ಲಿಕೇಶನ್ ನಾನು ಅವಾಗಲೇ ಹೇಳಿದೆ ನಿಮಗೆ, ಡೆಂಟಿಸ್ಟ್ ಮಾಡಿಸಿ ಕೊಡ್ತಾರೆ ಅಂತ. ಇಲ್ಲ ಮೂಸ್ ಅಂತ ಬರುತ್ತೆ, ಟೂತ್ ಮೌಸ್ ಅಂತ ಬರುತ್ತೆ, ಸೊ ಅದನ್ನ ಕೂಡ ನೀವು ಅಪ್ಲೈ ಮಾಡಿ ಮಕ್ಕಳಿಗೆ ಬಿಡ್ಬೋದು. ಅದನ್ನು ಕೂಡ ಕೊಡ್ತಾರೆ. ಕೇರಿಸ್ ಪ್ರೋನ್ ಇರೋ ಮಕ್ಕಳಲ್ಲಿ ಅದನ್ನು ಕೂಡ ಡೆಂಟಿಸ್ಟ್ಗಳು ಪ್ರಿಸ್ಕ್ರೈಬ್ ಮಾಡಿ ಕೊಡ್ತಾರೆ. ಸೊ ಪೇಸ್ಟ್ ಬದಲು ಅದನ್ನ ರಾತ್ರಿ ಹಚ್ಚಿ ಮಲಗಿಸೋದಿರುತ್ತೆ. ಸೊ ಅವಾಗ ಹಲ್ಲಿಗೆ ಆಂಟಿಕೇರಿಯೋಜೆನಿಕ್ ಎಫೆಕ್ಟ್ ಜಾಸ್ತಿ ಇರುತ್ತೆ. ಅಂಡ್ ವಯಸ್ಸಾದ ಟೈಮಲ್ಲಿ ಏನಾಗುತ್ತೆ, ನಮಗೆ ಸಲೈವ ಕಡಿಮೆ ಆಗ್ತಾ ಬರುತ್ತೆ, ಎಂಜಲು ಅನ್ನೋದು ಏಜ್ ಆಗ್ತಾ ಆಗ್ತಾ ಅವರಲ್ಲಿ ಕಮ್ಮಿ ಇರುತ್ತೆ. ಹಾಗಾಗಿ ಹುಳುಕಾಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸಣ್ಣ ಮಕ್ಕಳಲ್ಲಿ ಶುಗರ್ ಜಾಸ್ತಿ ಇರುತ್ತೆ, ಮಕ್ಕಳದ ಇಂಟೇಕ್, ಹಂಗಾಗಿ ಹುಳುಕಿರುತ್ತೆ. ಏಜ್ ಆಗ್ತಾ ಆಗ್ತಾ ನಮ್ದು ಸಲೈವ ಏನ್ ಎಂಜಲು ಅಂತೀವಿ, ಅದು ನ್ಯಾಚುರಲ್ ಕ್ಲೆನ್ಸರ್. ಅದು ನಮ್ಮ ಬಾಯಲ್ಲಿ ಏನೇ ಸಿಕ್ಕೊಂಡಿದ್ರು ಕೂಡ ಅದು ಕ್ಲೆನ್ಸ್ ಮಾಡ್ತಾ ಇರುತ್ತೆ. ಅಂಡ್ ಸಲೈವಾದಲ್ಲಿ ದೇರ್ ಆರ್ ಮೆನಿ ಬ್ಯಾಕ್ಟೀರಿಯಾಸ್ ವಿಚ್ ಆರ್ ಗುಡ್ ಆಂಟಿ ಬ್ಯಾಕ್ಟೀರಿಯಲ್ ಪ್ರಾಪರ್ಟಿ ಇರುತ್ತೆ. ಸೊ ಏಜ್ ಆಗ್ತಾ ಆಗ್ತಾ ಆ ಮೈಕ್ರೋಬಿಯಲ್ ಸ್ಟ್ರಕ್ಚರ್ ಚೇಂಜಸ್ ಆಗುತ್ತೆ ಅಂಡ್ ಅಟ್ ದ ಸೇಮ್ ಟೈಮ್ ಕ್ವಾಂಟಿಟಿ ಆಫ್ ಸಲೈವ ಕಮ್ಮಿ ಆಗ್ತಾ ಬರುತ್ತೆ. ಅಂತ ಟೈಮಲ್ಲಿ ಕೇರೀಸ್ ಜಾಸ್ತಿ ಇರುತ್ತೆ. ಹಾಗಾಗಿ ಅವರಿಗೆ ಒಂದು ಆಂಟಿ ಲೈಕ್ ಸ್ಯಾಲೋಗ್ಸ್ ಹೆಲ್ಪ್ ಮಾಡುವಂಥದ್ದು, ಎಂಜಲು ಜಾಸ್ತಿ ಬರುವಂಥದ್ದು, ಸೊ ಅಂಥವರಿಗೆ ನಾವು ಜಾಸ್ತಿ ಕೊಡ್ಬೋದು. ಆಲ್ಟರ್ನೇಟಿವ್ ಮೆಷರ್ಮೆಂಟ್ ಆರ್ಟಿಫಿಷಿಯಲ್ ಸಲೈವಾ ಕೂಡ ನಾವು ಎಷ್ಟೊಂದು ಕೇಸಸ್ ಅಲ್ಲಿ ಪ್ರಿಸ್ಕ್ರೈಬ್ ಮಾಡ್ತೀವಿ. ಆ ಥರ ಮಾಡೋದ್ರಿಂದ, ಪದೇ ಪದೇ ಬಾಯಿ ರಿನ್ಸ್ ಮಾಡೋದ್ರಿಂದ, ಅಂಡ್ ಬ್ರಷಿಂಗ್ ಟೆಕ್ನಿಕ್ ಒಂದು ಸಣ್ಣ ಮಕ್ಕಳಿಗೂ ಗೊತ್ತಿರೋದಿಲ್ಲ,
ಅಂಡ್ ಅದೇ ತರ ದೊಡ್ಡವ್ರಿಗೂ ಕೂಡ ಮಾಡೋದಕ್ಕೆ ಆಗೋದಿಲ್ಲ. ಸೊ ಆ ತರ ಟೈಮಲ್ಲಿ ಅವರಿಗೆ ಮೋಟಾರ್ ಬ್ರಷಸ್ ಇರ್ಬೋದು, ಎಲೆಕ್ಟ್ರಿಕ್ ಬ್ರಷಸ್ ಇರ್ಬೋದು, ಇಲ್ಲ ವಾಟರ್ ಪಿಕ್ಸ್ ಇರ್ಬೋದು. ಈಗ ಎಕ್ಸಾಂಪಲ್ ಒಂದು ಏಜ್ಡ್ ಪರ್ಸನ್ಗೆ ಇಂಪ್ಲಾಂಟ್ ನಾನು ಸಜೆಸ್ಟ್ ಮಾಡಿ ಇಂಪ್ಲಾಂಟ್ ಹಾಕ್ಬಿಟ್ಟಿರ್ತೀನಿ. ಇಂಪ್ಲಾಂಟ್ ಹಾಕಿದ ತಕ್ಷಣ ಅವ್ರಿಗೆಲ್ಲ ಸರಿ ಇರುತ್ತೆ, ನೆಕ್ಸ್ಟ್ ಎಲ್ಲ ಚೆನ್ನಾಗಿರುತ್ತೆ ಅಂತಲ್ಲ, ಹಲ್ಲು ಸಂದಿಯಲ್ಲೆಲ್ಲ ಊಟ ತಿಂಡಿ ಸಿಕ್ಕೊಂಡಿರೋದೆಲ್ಲ ನಾವು ಕ್ಲೀನ್ ಮಾಡ್ಕೊಳ್ಳಿಕ್ಕೆ ಅವ್ರಿಗೆ ಆಗಿಲ್ಲ ಅಂದಾಗ, ಪೇಷಂಟ್ ಮಾಡ್ಕೊಳಕ್ ತಾವ್ ಆಗಿಲ್ಲ ಅಂದ ಟೈಮಲ್ಲಿ ಸೊ ಇವರು ವಾಟರ್ ಪಿಕ್ ನ ಯೂಸ್ ಮಾಡಿ ಅದನ್ನೆಲ್ಲ ಫ್ಲಶ್ ಮಾಡಿ ತಕೊಳ್ಬಹುದಾಗತ್ತೆ. ಸೊ ಈ ತರ ಏಜ್ಡ್ ಪೀಪಲ್ ಕೂಡ ಮಾನಿಟರ್ ಮಾಡೋದಾಗ್ಲಿ, ಅವ್ರಿಗೆ ಏನ್ ಹೆಲ್ಪ್ ಬೇಕಾಗುತ್ತೆ ಅದನ್ನ ನೋಡ್ಕೊಂಡು ವಿ ಕ್ಯಾನ್. ನಮ್ಮ ಮತ್ತು ನಮ್ಮ ಕುಟುಂಬದ ಬಾಯ ಆರೋಗ್ಯ ನಮ್ಮದೇ ಜವಾಬ್ದಾರಿ ಅಂತ ನೀವು ಹೇಳ್ತಿದ್ದೀರಾ. ಡಾಕ್ಟರ್ ಹರ್ಷಿತಾ, ಕೊನೆಯದಾಗಿ ಈ ವರ್ಷದ ವಿಶ್ವ ಬಾಯ ಆರೋಗ್ಯ ದಿನದ ಘೋಷವಾಕ್ಯ ಏನಿದೆ, ಇದರ ಬಗ್ಗೆ ನಮ್ಮ ಕೇಳುಗರಿಗೆ ನೀವೇನ್ ತಿಳಿ ಹೇಳ್ತೀರಾ? ಥೀಮ್ ಆಫ್ ದಿಸ್ ಇಯರ್ ಇಸ್ ಹ್ಯಾಪಿ ಮೌತ್ ಇಸ್ ಅ ಹ್ಯಾಪಿ ಮೈಂಡ್. ನಮ್ ಬಾಯಿ ಚೆನ್ನಾಗಿದ್ರೆ, ಬಾಯಿ ಖುಷಿಯಾಗಿತ್ತು ಅಂದ್ರೆ ನಾವು ಮೆಂಟಲಿ ಖುಷಿಯಾಗಿರ್ತೀವಿ, ಪೀಸ್ಫುಲ್ ಆಗಿರ್ತೀವಿ. ಇನ್ ಓವರ್ ಆಲ್ ವೆಲ್ ಬೀಯಿಂಗ್ ಆಫ್ ದ ಪೇಷಂಟ್ ಅಥವಾ ಓವರ್ ಆಲ್ ವೆಲ್ ಬೀಯಿಂಗ್ ಆಫ್ ಎನಿ ಪರ್ಸನ್ ಈಸ್ ಡಿಪೆಂಡೆಂಟ್ ಆನ್ ಅ ಹ್ಯಾಪಿ ಮೌತ್. ಸೊ ಬಾಯಿ ಚೆನ್ನಾಗಿದೆ, ಚೆನ್ನಾಗಿರೋದನ್ನ ಮಾತಾಡ್ತೀವಿ, ಚೆನ್ನಾಗಿರೋದನ್ನ ಹೇಳ್ತೀವಿ, ಚೆನ್ನಾಗಿರೋದನ್ನ ತಿಂತೀವಿ ಅಂದಾಗ ಆಟೋಮೆಟಿಕ್ಲಿ ಬ್ರೈನ್ ವಿಲ್ ಬಿ ಹ್ಯಾಪಿ. ಡಾಕ್ಟರ್ ಹರ್ಷಿತಾ ಪಾಟೀಲ್ ಅವರೇ, ನೀವೆಷ್ಟೊತ್ತು ನಮ್ಮ ಕೇಳುಗರಿಗೆ ವಿಶ್ವ ಬಾಯ ಆರೋಗ್ಯ ದಿನದ ಕುರಿತು ಸಂಪೂರ್ಣ ಮಾಹಿತಿ ನೀಡಿ ನಮ್ಮೆಲ್ಲಾ ಗೊಂದಲಗಳನ್ನ ಪರಿಹರಿಸಿದ್ರಿ. ಧನ್ಯವಾದಗಳು ನಿಮ್ಗೆ. ನಮಸ್ಕಾರ. ಥ್ಯಾಂಕ್ ಯು. ಇದುವರೆಗೂ ವಿಶ್ವ ಬಾಯಿ ಆರೋಗ್ಯ ದಿನದ ಅಂಗವಾಗಿ ಡಾಕ್ಟರ್ ಅರ್ಷಿತಾ ಪಾಟೀಲ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಡಾಕ್ಟರ್ ಶುಶ್ರಾವ್ಯ ಜೆ ಐತಾಳ್.